अनन्तगुणपूर्णत्वात् अगम्याय सुरैरपि सर्वेष्टदात्रे देवानां नमो नारायणाय ते ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಲವಕಾರ ಉಪನಿಷತ್ತಿನ ಪಾಠ ನಿನ್ನೆ ಬೆಳಗ್ಗೆ ಪ್ರಾರಂಭವಾಗಿದೆ. 2 ಕ್ಲಾಸ್ ಆಗ್ಯಾವ. 3ನೇ ಭಾಗದಲ್ಲಿ 2ನೇ ಖಂಡದಲ್ಲಿನ 2ನೇ ಮಂತ್ರ. ಈ 2ನೇ ಖಂಡದಲ್ಲಿನ 2ನೇ ಮಂತ್ರ ಏನ್ ಹೇಳಿಕ್ ಹೊರಟದ? ಅದು ರುದ್ರದೇವರಿಗೆ ಬ್ರಹ್ಮದೇವರು ಹೇಳಿಬಿಟ್ರು. ಏನಂತ ಹೇಳಿದ್ರು? ನೀನೇನಾದರೂ ಭಗವಂತನನ್ನ ತಿಳಿದುಕೊಂಡಿದ್ದಿ ಅನ್ನೋದಾದರೆ 2ನೇ ಖಂಡದ ಪ್ರಾರಂಭದ ಮಂತ್ರ, 2ನೇ ಖಂಡದ ಮೊದಲನೇ ಮಂತ್ರ, 2ನೇ ಖಂಡದ ಮೊದಲನೇ ಮಂತ್ರ, ಯದಿ ಮನ್ಯಸೆ ಸುವೇದೇತಿ ದಹರಮೇವಾಪಿ ನೂನಂ ತ್ವಂ ವೇತ್ಥ ಬ್ರಹ್ಮಣೋ ರೂಪಂ ಯದಸ್ಯ ತ್ವಂ ಯದಸ್ಯ ದೇವೇಶು ಅಥನು ಮೀಮಾಂಸ್ಯಮೇವತೆ ಅಂತ ಆಯಿತು. ರುದ್ರದೇವರಿಗೆ ಬ್ರಹ್ಮದೇವರು ತಿಳಿಸುವಂತಹ ಮಾತು. ಏನ್ ತಿಳಿಸ್ತಾ ಇದ್ದಾರೆ? ರುದ್ರದೇವರೇ, ಭಗವಂತನ ಮಹಿಮೆ, ಭಗವಂತನ ಮಹಾತ್ಮ್ಯ ಅಥವಾ ಜ್ಞಾನ ಸುಲಭವಾಗಿ ಆಗುವುದಲ್ಲ. ಒಂದು ವೇಳೆ ನೀವು ನಾನು ಭಗವಂತನನ್ನು ತಿಳಿದುಕೊಂಡಿದ್ದೇನೆ ಅಂತ ಅನ್ನುವುದಾದರೆ, ತಿಳಿದುಕೊಂಡೀನಿ ಅಂತ ನೀವು ಭಾವಿಸಿದರೆ, ಆಗ ಅದು ಏನಾಗ್ತದೆ ಅಂದ್ರೆ ದಹರಮೇವಾಪಿ ನೂನಂ ತ್ವಂ ವೇತ್ಥ. ಸಂಸ್ಕೃತದಲ್ಲಿ ದಹರ ಅಂದ್ರೆ ಅಲ್ಪ, ಸ್ವಲ್ಪ, ಸ್ವಲ್ಪ ಅಂತ ಅರ್ಥ. ಸ್ವಲ್ಪವನ್ನೇ ತಿಳಿದುಕೊಂಡಿದ್ದೀರಿ. ನೂನಂ ತ್ವಂ ವೇತ್ಥ ಬ್ರಹ್ಮಣೋ ರೂಪಂ. ಇರ್ಲಿ, ಏನಾಯ್ತು ಈಗ? ಸ್ವಲ್ಪ ಆದ್ರೂ ತಿಳ್ಕೊಂಡಿದ್ದೀನಲ್ಲ ಅಂದ್ರ ಸ್ವಲ್ಪ ಆದ್ರೂ ತಿಳ್ಕೊಂಡು ನಡೆಯೋದಿಲ್ಲ. ಈಗ ಮತ್ತೆ ನಿನ್ನಲ್ಲಿ ನಿಂತು ಪ್ರೇರಕನಾದ, ದೇವತೆಗಳಲ್ಲಿ ನಿಂತು ಪ್ರೇರಕನಾದ ಭಗವಂತನನ್ನ ತಿಳಿಲಿಕ್ಕೆ ಪ್ರಾರಂಭ ಮಾಡು ಅಂತ ನಿನ್ನೆ ಕೊನೆಯ ಮಾತು ಹೇಳಿತ್ತು ಪಾಠದಲ್ಲಿ. ಇವತ್ತು 2ನೇ ಮಂತ್ರ. ಚತುರ್ಮುಖ ಬ್ರಹ್ಮದೇವರಿಗೆ ರುದ್ರದೇವರು ಕೇಳ್ತಾರೆ, ಗುರುಗಳೇ, ನಾನಂತರೂ ಸ್ವಲ್ಪ ತಿಳ್ಕೊಂಡಿನಿ ಅಂತದ, ನೀವಿದ್ದೀರಲ್ಲ ಜಗದ್ಗುರುಗಳಾದ ಬ್ರಹ್ಮದೇವರು, ನೀವು ಭಗವಂತನ ಬಗ್ಗೆ ಪೂರ್ಣ ತಿಳಿದಿದ್ದೀರಿ ಅಂತಂದ್ರೆ, ಆಗ ಚತುರ್ಮುಖ ಬ್ರಹ್ಮದೇವರಂತಾರ, ಮನ್ಯೆ ವಿದಿತಂ ನಾಹಂ ಮನ್ಯೆ ಸುವೇದೇತಿ ನೋನ ವೇದೇತಿ ವೇದ ಚ ಯೋನಸ್ತದ್ವೇದ ತದ್ವೇದ ನೋನ ವೇದೇತಿ ವೇದ ಚ. ಈ ಮಂತ್ರದಲ್ಲಿ ಚತುರ್ಮುಖನು ಏನ್ ತಿಳಿಸ್ಲಿಕ್ಕೆ ಹೊರಟಾರ? ಜನ ಅನ್ಕೊಂಡಾರಪ್ಪ ಮನ್ಯೇ ವಿದಿತಂ, ಚತುರ್ಮುಖ ಬ್ರಹ್ಮದೇವರು ಭಾರಿ ತಿಳ್ಕೊಂಡಾರ ಭಗವಂತನ ಬಗ್ಗೆ ಅಂತ ಜನ ಅನ್ಕೊಂಡಾರ. ನಾಹಂ ಮನ್ಯೇ ಸುವೇದೇತಿ, ನನಗ್ ಗೊತ್ತದ ನಾ ಭಗವಂತನ ತಿಳ್ಕೊಂಡಿಲ್ಲ ಅಂತ ನನಗ್ ಗೊತ್ತದ. ಅಂದ್ರ ಇಷ್ಟು ಪ್ರಾಮಾಣಿಕವಾದ ಗುರುಗಳು ಇದ್ರೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಜ್ಞಾನ ಬರ್ತದೆ. ಏನಲ್ಲಿಗತ್ತಾರ ಬ್ರಹ್ಮದೇವರು? ಜನ ಅನ್ಕೊಂಡಿದ್ದಾರಪ್ಪ. ಏನ್ ಅನ್ಕೊಂಡ್ರ ಜನ? ಮನ್ನೇ ವಿದಿತಂ, ಚತುರ್ಮುಖ ಬ್ರಹ್ಮದೇವರು ಭಾರಿ ತಿಳ್ಕೊಂಡಾರ್ರಿ ಅಂತ ಅನ್ಕೊಂಡಾರಂತ. ನಾಹಂ ಮನ್ನೆ, ನಾ ಹಂಗ ಅನ್ಕೊಂಡಿಲ್ಲ. ಮತ್ತ ನಾ ತಿಳ್ಕೊಂಡಿಲ್ಲ. ಸುವೇದೇತಿ, ಸರಿಯಾಗಿ ಭಗವಂತನ ತಿಳಿದಿದ್ದೀನಿ ಅಂತ ನಾನು ಅನ್ಕೊಂಡಿಲ್ಲ. ನೋನ ವೇದೇತಿ ವೇದಚ, ಹಂಗಾರೆ ಭಗವಂತನ ತಿಳ್ಕೊಂಡೇ ಇಲ್ಲೇನೋ ಅಂದ್ರ ಅದು ಅಲ್ಲ, ತಿಳ್ಕೊಂಡಿಲ್ಲ ಅಂತೂ ಇಲ್ಲ. ಹಾಗಾದ್ರೆ ಭಗವಂತನನ್ನ ತಿಳಿದುಕೊಂಡೇ ಇಲ್ಲ ಅಂತ ಅನ್ನೋಣ ಅಂದ್ರ ನೋನ ವೇದೇತಿ ವೇದಚ, ತಿಳಿದಿಲ್ಲ ಅಂತಿಲ್ಲ. ನೋನ ವೇದೇತಿ ವೇದಚ ನೋಡ್ರಿ ಏನಂತಾರ, ನೋ ನ ವೇದೇತಿ ವೇದಚ, ತಿಳಿದಿಲ್ಲ ಅಂತಿಲ್ಲ, ತಿಳ್ಕೊಂಡಿದ್ದೀನಿ. ಎಷ್ಟು ತಿಳಿದುಕೊಳ್ಳಿಕ್ ಸಾಧ್ಯ ಇದೆಯೋ ಅಷ್ಟು ತಿಳಿದುಕೊಂಡಿದ್ದೇನೆ. ಸಂಪೂರ್ಣವಾಗಿ ನಾನು ಭಗವಂತನನ್ನ ತಿಳಿದಿಲ್ಲ. ಅದಕ್ಕೊಂದು ಸ್ವಾರಸ್ಯ ಹೇಳ್ತಾರ, ಯೋ ನಸ್ತದ್ವೇದ ತದ್ವೇದ ನೋನ ವೇದೇತಿ ವೇದಚ ಯಹ ನಹ ತದ್ವೇದ ತದ್ವೇದ. ಯಾರು ಅದನ್ನು ತಿಳ್ಕೊಂಡ್ರು, ಏನ್ ತಿಳ್ಕೊಂಡ್ರು? ನಾವು ಭಗವಂತನನ್ನ ತಿಳಿದುಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ರು, ಅವರು ಭಗವಂತನನ್ನ ತಿಳ್ಕೊಂಡಂತೆ. ಯೋನಸ್ ತದ್ವೇದ ತದ್ವೇದ, ಅದನ್ನ ತಿಳ್ಕೊಬೇಕು ಅವ್ರು. ಏನು? ನಾವು ಭಗವಂತನನ್ನ ತಿಳಿಯಲಾರೆವು ಅಂತ ತಿಳ್ಕೊಂಡ್ರೆ ಕರೆಕ್ಟ್ ಆಗಿ ತಿಳ್ಕೊಂಡಂತೆ. ಆಮೇಲೆ ನೋನ ವೇದೇತಿ ವೇದಚೆ, ಹಂಗೇನಿಲ್ಲ ನಾವು ತಿಳ್ಕೊಂಡೇ ಬಿಟ್ಟಿವಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ. ಸರಿ ಆಯ್ತಾ ವಿಷಯ ಅಂತ ಹೇಳಿ? ಎಷ್ಟ್ ಚಂದ ನೋಡ್ರಿ, ಬಹಳ ಮಹತ್ವದ ಮಾತದ. 2ನೇ ಮಂತ್ರ ಹೇಳೋ ಕಾಲಕ್ಕೆ ಯೋನಸ್ತದ್ವೇದ ತದ್ವೇದ
ನಹ ಅಸ್ಮಾಕಂ ಮಧ್ಯೆ ಯಹ ಬ್ರಹ್ಮ ವೇದ ಇತಿ ವದತಿ ತನ್ನೋ ವೇದ. ನಮ್ಮಲ್ಲಿ ಯಾರಾದ್ರೂ ಭಗವಂತನನ್ನು ತಿಳಿದಿದ್ದೇನೆ ಅಂತಂದ್ರೆ ಅವ ತಿಳಿದೇ ಇಲ್ಲ. ಯಾರು ನ ವೇದ ಅಸೌ ವೇದ, ನಾ ತಿಳ್ಕೊಂಡಿಲ್ಲ ಅಂತ ಯಾರಂತಾನೋ ಅವ ತಿಳ್ಕೊಂಡಂತೆ. ಇದು ಒಂದು. ಇದು ಎರಡನೇ ಮಂತ್ರ ಮುಗೀತು. ಇನ್ನು ಮೂರನೇ ಮಂತ್ರದಲ್ಲಿ ಒಂದು ಸ್ವಾರಸ್ಯ ಹೇಳ್ತಾರೆ, ಬಹಳ ಚಂದದ. ಇದು ಸೂತ್ರಪ್ರಾಯವಾದ ಮಂತ್ರ. ಇದನ್ನ ನಿಮ್ಮಲ್ಲಿ ಪೆನ್ಸಿಲ್ ಇದ್ರ ಅಂಡರ್ಲೈನ್ ಮಾಡ್ಕೊಳ್ರಿ, ಮಂತ್ರದೊಳಗ ಮಾರ್ಕರ್ ಇದ್ರ ಮಾರ್ಕ್ ಮಾಡ್ಕೊಳ್ರಿ. ಮೂರನೇ ಮಂತ್ರ ಯಸ್ಯ ಮತಂ ತಸ್ಯ ಮತಂ. ಈ ಮಂತ್ರಕ್ಕೆ ಹೇಳ್ತಾ ಇದ್ದೀನ, ಹಿಂದೆ ಆಗಿ ಹೋದ ಮಂತ್ರ ಅಲ್ಲ, ಮುಂದಿನ ಮಂತ್ರ. ಯಸ್ಯ ಮತಂ ತಸ್ಯ ಮತಂ ಮತಂ ಯಸ್ಯ ನ ವೇದ ಸಹ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಈ ಮಂತ್ರ ಬಹಳ ಚಂದಾಗಿರುವಂತಹ ಮಂತ್ರ, ಬಹಳ ಅದ್ಭುತವಾದ ಮಂತ್ರ ಇದು. ಯಸ್ಯ ಅಮತಂ ತಸ್ಯ ಮತಂ. ಯಾವಾಗ್ಲೂ ನಾವು ಇಷ್ಟು ವಿನೀತರಾಗಿರಬೇಕು ಅಂದ್ರೆ, ನನಗೆ ಏನೂ ಗೊತ್ತಿಲ್ಲ ಎನ್ನುವಷ್ಟು ವಿನೀತರಾಗಿರಬೇಕು. ಯಸ್ಯ ಯಾರಿಂದ ಅಮತಂ ತಿಳಿಯಲ್ಪಟ್ಟಿಲ್ಲವೋ ತಸ್ಯ ಮತಂ, ಅವ ತಿಳ್ಕೊಂಡ. ಏನು ನಿಮ್ಗೆ ಗೊತ್ತದ, ನಂಗೇನ್ ಗೊತ್ತಿಲ್ಪ, ನಂಗೇನ್ ಗೊತ್ತಿಲ್ಲ ಅನ್ನುವುದಾದ್ರೂ ಗೊತ್ತದ. ಅಟ್ಲೀಸ್ಟ್ ಅವನಿಗೇನ್ ಗೊತ್ತದ ಅಂದ್ರೆ, ನನಗೆ ಏನು ಗೊತ್ತಿಲ್ಲ ಎಂಬುದಾದ್ರೂ ಗೊತ್ತದ. ಕೆಲವರು ಹೆಂಗಿರ್ತಾರೆ ಅಂದ್ರೆ, ನೀನ್ ಹೇಳೋದು ಎಲ್ಲ ನಂಗೆ ಗೊತ್ತದ ಸರಿ ಅಂತಿರ್ತಾರೆ. ಹಂಗಿದ್ದವಂಗ ಎಲ್ಲಾ ಬಾಗಿಲು ಬಂದಾಗ್ಬಿಟ್ಟವ್ರಿ, ತಿಳ್ಕೊಳ್ಳಿಕ್ಕೆ ಏನ್ ಅವಕಾಶ ಇತ್ತು ಅಷ್ಟು ಹೋಗ್ಬಿಡ್ತೇವ. ಯಾಕೆ ಹೇಳ್ರಿ, ನಂಗೆ ಎಲ್ಲಾ ಗೊತ್ತದ ಅಂತ ಯಾವಾಗ ಒಂದ್ ಭಾವನಾ ಬಂತು, ಅವ ಓದೋದ್ ಬರೆಯೋದು ನಿಲ್ಲಿಸ್ಬಿಡ್ತಾನ್ರಿ. ಮುಂದವ ಓದುವುದೇ ಇಲ್ಲವ. ಓದುವುದು ಬರೆಯೋದಿಲ್ಲ ಅಂದ್ರೆ ತನ್ನ 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 ನಾಶಕ್ಕೆ ಅಥವಾ ತನ್ನ ಅಪಕರ್ಷಕ್ಕೆ ತಾನೇ ಬಾಗಿಲು ಹಾಕೊಂಡಂತೆ. ಅದಕ್ಕೆ ಬ್ರಹ್ಮದೇವರು ಅಂತಾರ, ಯಸ್ಯ ಅಮತಂ ತಸ್ಯ ಮತಂ. ಇದು ದೇವರ ವಿಷಯದಿಂದ ಹಿಡಿದುಕೊಂಡು ಪ್ರತಿಯೊಂದು ವಿಷಯಕ್ಕೂ ಸಂಬಂಧಪಟ್ಟದ್ದು. ಉಪನಿಷತ್ತು ದೇವರ ವಿಷಯವನ್ನ ಮಾತ್ರ ಕಂಠತಃ ಹೇಳಿ, ಮುಖತಃ ಹೇಳಿ, ಉಳಿದದ್ದನ್ನ ಕಂಠತಃ ಹೇಳ್ತದೆ, ಒಳಗೆ ಹೇಳ್ತದೆ. ಏನಂತದ, ಯಸ್ಯ ಅನ್ನೋ ಶಬ್ದಕ್ಕೆ ಅದು ಷಷ್ಠಿ ವಿಭಕ್ತಿ ಅದ. ಏನಂತ ತಗೋಬೇಕು, ಯಾರಿಂದ ಅಮತಂ ಭಗವಂತನು ತಿಳಿಯಲು ಸಾಧ್ಯವಿಲ್ಲದವನು ಎಂದು ತಿಳಿಯಲಾಗಿದೆಯೋ ತಸ್ಯ ಮತಂ, ಭಗವಂತ ಅವರಿಗೆ ಗೊತ್ತದ. ಏನ್ ಗೊತ್ತದ ಅಂದ್ರೆ, ಭಗವಂತ ಅನಂತ, ಭಗವಂತ ಅಪರಿಚ್ಛಿನ್ನ, ಆದ್ದರಿಂದ ನಾವು ಅವನನ್ನ ತಿಳಿಯಲಾರೆವು ಎಂದು ಗೊತ್ತಿದೆ. ಯಸ್ಯ ಅಮತಂ ತಸ್ಯ ಮತಂ ಮತಂ ಯಸ್ಯ ನ ವೇದ ಸಹ. ಐ ನೋ ಅಂತ ಯಾರು ಹೇಳ್ತಾನಲ್ಲ, ಮತಂ ಯಸ್ಯ ಐ ನೋ ಅಂತ ಹೇಳ್ತಾನಲ್ಲ, ನ ವೇದ ಸಹ, ಅವ ಏನು ತಿಳ್ಕೊಂಡಿಲ್ಲ ಭಗವಂತರ ಬಗ್ಗೆ ತಿಳ್ಕೊಂಡು. ಯಾಕಂದ್ರೆ ಭಗವಂತನ ಬಗ್ಗೆ ತಪ್ಪು ತಿಳ್ಕೊಂಡಾನೀಗವ. ನಾ ದೇವರನ್ನ ತಿಳ್ಕೊಂಡಿನಿ ಅಂದ್ಬಿಟ್ನಲ್ಲ. ದೇವ್ರು ತಿಳ್ಕೊಂಡಿನಿ ಅಂದ್ರೆ ದೇವರನ್ನು ಪರಿಚ್ಛಿನ್ನನಾಗಿ ಮಾಡಿದ, ಸ್ವಲ್ಪ ಮಾಡಿಬಿಟ್ಟ. ಅಂದ್ರೆ ದೇವರು ತಿಳಿದುಕೊಳ್ಳುವಷ್ಟೇ ಇದ್ದಾನ ಅಂತ ಮಾಡಿಬಿಟ್ನಲ್ಲ ಅವ. ಈಗ ಆಕ್ಚುಲಿ ದೇವರು ತಿಳಿದುಕೊಳ್ಳದೆ ಇರುವಷ್ಟು ಇದ್ದಾನಲ್ಲ. ಬ್ರಹ್ಮದೇವ್ರ ಮಾತು ಎಷ್ಟು ಚಂದದ, ಮೇಲ್ ನೋಡ್ಲಿಕ್ಕೆ ವಿರೋಧಾಭಾಸ ಅನಿಸ್ತದ. ಯಾರು ತಿಳ್ಕೊಂಡಿಲ್ಲೋ ಅವ್ರು ತಿಳ್ಕೊಂಡಾರ, ಯಾರು ತಿಳ್ಕೊಂಡಾರೋ ಅವ್ರು ತಿಳ್ಕೊಂಡಿಲ್ಲ. ಏನ್ ಹಿಂಗಂದ್ರ ಅಂತಂತಂದ್ರ ಹಂಗಲ್ಲ ಹಂಗಲ್ಲ. ಯಾರು ಅದು ಒಂದ್ ಕಡೆಗೆ ಜ್ಞಾನ, ಒಂದ್ ಕಡೆಗೆ ಮನನ, ಎರಡೂ ಹೇಳ್ಯಾರ. ಯಸ್ಯ ಅಮತಂ ತಸ್ಯ ಮತಂ ಮತಂ ಯಸ್ಯ ನ ವೇದ ಸಹ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ ಅಂತ ಎರಡನ್ನ ಯಾಕೆ ಹೇಳ್ಯಾರ ಅಂದ್ರೆ, ಒಂದು ಮನನ, ಒಂದು ಜ್ಞಾನ, ಎರಡೂ ಹೇಳ್ಯಾರ. ಶ್ರವಣ, ಭಗವಂತನನ್ನು ತಿಳಿದುಕೊಳ್ಳುವುದು, ಭಗವಂತನ ಬಗ್ಗೆ ಮನನ ಮಾಡುವುದು, ಎರಡನ್ನೂ ಕೂಡಿಕೊಂಡು ವಿಚಾರ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ದೇವರೇನಾಗ್ತಾನೆ, ಅವಿಜ್ಞಾತಂ ವಿಜಾನತಾಂ ವಿಜಾನತಾಂ, ತಿಳ್ಕೊಂಡೀನಿ ಅಂತ ಯಾರ ಘಂಟಾಘೋಷ ಹೇಳಿದ್ರೆ ಬ್ರಹ್ಮಾವನಿಗೆ ಅವಿಜ್ಞಾತ. ವಿಜ್ಞಾತಂ ಅವಿಜಾನತಾಂ, ನಮಗ ಗೊತ್ತಿಲ್ಲ ಅಂತ ಹೇಳೋವರಿಗೆ ದೇವರು ತಿಳಿದಿದ್ದಾನೆ. ಎಷ್ಟು ಚಂದದ ನೋಡ್ರಿ ಮಾತದು. ಇದು ಸೂತ್ರಪ್ರಾಯವಾದದ್ದು. ಏನಾಗ್ತದ, ಎಲ್ಲಿವರೆಗೆ ಅಜ್ಞಾನ ಇದೆಯೋ ಅಲ್ಲಿಯವರೆಗೆ ಕುತೂಹಲ ಇರ್ತದೆ, ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಇರ್ತದೆ, ಆಸಕ್ತಿ ಇರ್ತದೆ. ಒಮ್ಮೆ ಜ್ಞಾತ ಆತು ಅಂತಂದ್ರೆ ಮುಗಿದು ಹೋದ ಕೆಲಸ. ಅದರಿಂದ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀವಿ ಅಂತನ್ನುವನು ಅವಿಜ್ಞಾತ, ಭಗವಂತನ ಅನಂತ್ಯವನ್ನ ತಿಳಿದೇ ಇಲ್ಲ. ಇಲ್ಲ, ನಾವು ಭಗವಂತನ ತಿಳಿದೇ ಇಲ್ಲ ಅಂತಂತೀವಿ ಅಂದ್ರೆ ಅವನಿಗೆ ಅನಂತತ್ವದ ಸಾಕ್ಷಾತ್ಕಾರ ಆಗಿದೆ ಅಂತ ಅರ್ಥ. ಭಗವಂತನ ಅನಂತತ್ವ ಸಾಕ್ಷಾತ್ಕಾರವಾಗಿ ಬಿಟ್ಟಿದೆ. ಅಂದ್ರೆ ನಾನು ಅನೇಕ ಗ್ರಂಥಗಳಲ್ಲಿ ಹಿಂಗ್ ಪ್ರವೇಶ ಮಾಡಿದ್ದೀನಿ. ಎಷ್ಟೋ ಸರ್ತಿ ಓದಿದ್ದಿರ್ತದ ಗ್ರಂಥ, ನಿಮಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ತದ. ಓದಿನಿ ಈಗಾಗಲೇ ಆ ಗ್ರಂಥ ಓದಿದ್ದಾಗ್ಯದ, ಪಾಠ ಹೇಳಿದ್ದಾಗಿದೆ, ಎಲ್ಲ ಆಗ್ಯದ. ಮತ್ತ ಆ ಪುಸ್ತಕ ತೆಗೆದಾಗ ಇದು ನಾನು ಮೊದಲನೇ ಸರ್ತಿ ಓದ್ತಿರೋದು ಅಂತ ಓದಿದ್ದಕ್ಕ ಎಷ್ಟೋ ವಿಷಯಗಳು ಮತ್ತು ಹೊಸದಾಗಿ ಜ್ಞಾನ ಆಗಿದೆ, ಪ್ರತ್ಯೇಕ ಜ್ಞಾನ ಆಗಿದೆ. ಅದ ಗೊತ್ತಿದ್ದದ ಬಿಡು ಅಂತ ಹಿಂಗ್ ಹೇಳಿದ್ವಿ ಅಂದ್ರೆ ಕೃಷ್ಣಾರ್ಪಣ ಅಂತ ಅರ್ಥ ಅದಕ್ಕೆ.
ಹಂಗ್ ಮಾಡ್ಲೇಬಾರದು. ಸರಿ, ಎರಡನೇ ಮಂತ್ರ ಮತ್ತು ಮೂರನೇ ಮಂತ್ರಗಳಲ್ಲಿ ಏನ್ ಹೇಳಲಾಯಿತು? ಎರಡನೇ ಮಂತ್ರದಲ್ಲಿ ನೋಡ್ರಿ, ಎರಡನೇ ಖಂಡದ ಎರಡನೇ ಮಂತ್ರದಲ್ಲಿ ತಲವಕಾರ ಉಪನಿಷತ್ತು ಎರಡನೇ ಖಂಡ ಎರಡನೇ ಮಂತ್ರ, ಅಲ್ಲಿ ಏನ್ ಹೇಳ್ತಾರ ಎರಡನೇ ಖಂಡ ಎರಡನೇ ಮಂತ್ರದಲ್ಲಿ ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ವಿಷಯದಲ್ಲಿ ಕೆಲವರು ಹಿಂಗ ಮಾತಾಡ್ಕೋತಾರಂತ. ಏನು NK ಕುಲಕರ್ಣಿ ಅವರ ಏನ್ ಮಾತಾಡ್ಕೋತಾರ? ಇಲ್ಲ, ಬ್ರಹ್ಮದೇವರು ಎಲ್ಲಾ ತಿಳ್ಕೊಂಡವರು ಅಂತ ಮಾತಾಡ್ಕೋತಾರ, ಆದ್ರ ನಾನು ತಿಳಿದುಕೊಂಡವನಲ್ಲ. ಹಂಗಾರೆ ಬ್ರಹ್ಮ ತಿಳಿದೇ ಇಲ್ಲೇನು, ಭಗವಂತ ತಿಳಿದೇ ಇಲ್ಲೇನು ಅಂದ್ರೆ ಇಲ್ಲ, ಹಂಗಲ್ಲ, ಭಗವಂತನ್ ತಿಳ್ಕೊಂಡಿದ್ದೀನಿ, ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೇನೆ. ಹೀಗಿದೆಯಲ್ಲ ಜಗತ್ತಿನಲ್ಲಿ. ಯಾರು ಭಗವಂತನನ್ನ ನಾನು ತಿಳಿದವನು ಅಂತ ಅನ್ಕೊಂಡಾರೋ ಅವರು ಭಗವಂತನನ್ನ ಸಣ್ಣವನನ್ನಾಗಿ ಮಾಡಿಬಿಟ್ರು. ಅವರು ಭಗವಂತನನ್ನ ಪರಿಚ್ಛಿನ್ನನನ್ನಾಗಿ ಮಾಡಿದ್ರು, ಸೀಮೆ ಉಳ್ಳವನಾಗಿ ಮಾಡಿದ್ರು. ಯಾರು ಭಗವಂತನನ್ನ ತಿಳಿಯಲಾಗಿಲ್ಲ ಅಂತ ಅನ್ಕೊಂಡಿದ್ದಾರೋ ಅವರು ಭಗವಂತನ ಅನಂತತ್ವದ ಜ್ಞಾನ ಉಳ್ಳವರಾಗಿದ್ದಾರೆ. ಸೂತ್ರ ಏನು ಮೂರನೇ ಮಂತ್ರದಲ್ಲಿ? ಯಸ್ಯ ಅಮತಂ ತಸ್ಯ ಮತಂ. ನಾನು ಭಗವಂತನನ್ನ ಚಂದ ಮನನ ಮಾಡಿಬಿಟ್ಟಿದ್ದೇನೆ, ಎಲ್ಲಾ ತಿಳ್ಕೊಂಡಾಗ್ಬಿಟ್ಟದ್, ನನಗ ಏನ್ ಚಿಂತಿಲ್ಲ. ಮತ ಮತ ಅಂದ್ರೆ ವಿಚಾರಿತ. ಮತ ಅನ್ನೋ ಶಬ್ದಕ್ಕ ವಿಚಾರಿತ, ಅಮತ ಅನ್ನೋ ಶಬ್ದಕ್ಕೆ ಅವಿಚಾರಿತ ಅಂತ ಅರ್ಥ. ರಾಯ ಹಂಗ ಬರ್ದಾರ, ಹಂಗ ಬರೀತಾರ. ಮತ ಅನ್ನೋ ಶಬ್ದಕ್ಕೆ ಏನರ್ಥ? ವಿಚಾರ ಮಾಡುವುದು. ನಾನು ಭಗವಂತನ ಬಗ್ಗೆ ಎಲ್ಲಾ ವಿಚಾರ ಮಾಡಿಬಿಟ್ಟೆ ಅಂತ ಯಾರಂತಾನೋ ಅವ ದೇವರ ಬಗ್ಗೆ ಏನೂ ವಿಚಾರ ಮಾಡಿಲ್ಲ. ಯಾರು ದೇವರ ಬಗ್ಗೆ ನಾನಿನ್ನೂ ವಿಚಾರ ಮಾಡಿಲ್ಲ ಅಂತ ಇಟ್ಕೊಂಡಾನೋ ಅವ ವಿಚಾರ ಮಾಡಿದಂತೆ, ಇಷ್ಟರ್ಥ. ಆದವರಾಚಾರ ತಿಳಿತದಲ್ಲೋ? ಸರಿ, ಮುಗಿದೋತು. ವಿಜ್ಞಾತಂ ಅಭಿಜಾನತಾಂ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅಭಿಜಾನತಾಂ. ಮೂರನೇ ಮಂತ್ರದ ಎರಡನೇ ಸಾಲು. ಯಾರು ನಾನು ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀನಿ ಅಂತಂತಾನೋ ಅವ ಏನೂ ಮಾಡಿಕೊಂಡಿಲ್ಲ. ಯಾರು ಭಗವಂತನ ನಾನು ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲ ಅಂತ ತಿಳ್ಕೊಂಡಿದ್ದಾನೋ ಅವನು ತಿಳಿದುಕೊಂಡಂತೆ ಅಂತ ಇಷ್ಟು ಹೇಳಿದ್ರು, ಮುಗೀತು. ಮುಂದ ನಾಲ್ಕನೇ ಮಂತ್ರ ತಗೊಳ್ರಿ. ಏನಂತ ನಾಲ್ಕನೇ ಮಂತ್ರ? ಪ್ರತಿಬೋಧ ವಿಧಿತಂ ಮತಂ ಅಮೃತತ್ವಂ ಹಿ ವಿಂದತೆ. ಬ್ರಹ್ಮದೇವರು ನಮ್ಮನ್ನ ಕುರಿತು ಹೇಳ್ತಾರ, ನೋಡು ತಮ್ಮ, ನಿನ್ನ ಯೋಗ್ಯತಾ ಎಷ್ಟದನೋ ಅದಕ್ಕೆ ವಂಚನೆಯನ್ನ ಮಾಡದೆ ಶ್ರವಣ ಮತ್ತು ಮನನಗಳನ್ನ ಮಾಡು. ಎಷ್ಟು ಚಂದ! ಯಾವ ಶಬ್ದ? ಪ್ರತಿಬೋಧ ವಿದಿತಂ ಅನ್ನೋ ಶಬ್ದಕ್ಕೆ ರಾಯರು ಬರೀತಾರ, ನಿನ್ನ ಯೋಗ್ಯತೆ ಎಷ್ಟಿದೆಯೋ ಅದಕ್ಕೆ ವಂಚನೆ ಮಾಡದೆ ಭಗವಂತನನ್ನ ತಿಳಿದುಕೋ. ಅರ್ಥ ಮಾಡಿಕೊಡ್ರಿ, ಬಹಳ ಚಂದದ. ಪ್ರತಿಬೋಧ ವಿದಿತಂ ಅನ್ನೋದಕ್ಕ ಸ್ವಸ್ವ ಯೋಗ್ಯತಾನುಸಾರೇಣ ಪುಂಬಿಹಿ ಶ್ರುತಂ ಮತಂ ವಿಚಾರಿತಂ ವಿದಿತಂ ಬ್ರಹ್ಮ ವಿಂದತೆ. ನಿನ್ನ ಯೋಗ್ಯತಾ ಸರಿ. ನಮ್ಮ ನೋಡ್ರಿ, ಅಂದ್ರೆ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು ಅಂತ ಅನಿಸ್ತದೆ. ನಾವು ಎಲ್ಲಿಯೋ ಶಾಸ್ತ್ರಾಧ್ಯಯನವನ್ನ ಮಾಡುವ ವಿಷಯದಲ್ಲಿ ನಮ್ಮ ಯೋಗ್ಯತೆಗೆ ವಂಚನೆ ಮಾಡುತ್ತಿದ್ದೀವ ಅಂತ ಬರಬಾರದು ಭಾವನಾ. ಈ ಉದಾಹರಣೆಗೆ ಶ್ರೀನಿವಾಸ್, ಉದಾಹರಣೆಗೆ ಮಡಿ ಮೈಲ್ಗಿ ಧರ್ಮಾಚರಣೆ ಮಾಡೋ ವಿಷಯದಲ್ಲಿ ನನಗೆ ಇನ್ನಿಷ್ಟು ಹೆಚ್ಚಿಗೆ ಮಾಡ್ಲಿಕ್ಕೆ ಅವಕಾಶ ಇದ್ದಾಗ ನಾವು ಕಡಿಮೆ ಮಾಡಿದರೆ ನಮ್ಮ ಯೋಗ್ಯತೆಗೆ ವಂಚನೆ ಮಾಡಿಕೊಂಡಂತೆ. ದೇಹ ಗಟ್ಟದ, ಸುಮ್ಮನೆ ಉದಾಹರಣೆ ಹೇಳ್ತೀನಿ, ವಯಸ್ಸಾಗ್ಯದ, ಅನಾರೋಗ್ಯದ ಎಲ್ಲ ಬೇರೆ ವಿಷಯ, ಅದು ವಿಷಯ ಇಲ್ಲ. ದೇಹ ಗಟ್ಟದ, ನನ್ನಂತ ಇದ್ದೀನಿ, ದೇಹ ಗಟ್ಟದ, ಚಲೋ ನನಗೆ ಬಾವಿ ಮೇಲೆ ಸ್ನಾನ ಮಾಡ್ಲಿಕ್ಕೋ, ತಣ್ಣೀರ್ ಸ್ನಾನ ಮಾಡ್ಲಿಕ್ಕೋ, ಅಥವಾ ನದಿ ಸ್ನಾನ ಮಾಡ್ಲಿಕ್ಕೋ ಯೋಗ್ಯತಾ ಇದ್ದ ಹೊತ್ತಿನೊಳಗ ಅದಕ್ಕೆ ವಂಚನೆ ಮಾಡಬಾರ್ದು. ನಾನು ಅದಕ್ಕೆ ವಂಚನೆ ಮಾಡಬಾರ್ದು. ಮನ್ಯಾಗ ಬಚ್ಚಲ್ದಾಗ ಕುತ್ಕೊಂಡು ದಬ ದಬ ಎರಡು ಬಿಸಿನೀರು ಸುರ್ಕೊಂಡು ಗಳಗಳ ನಾಮ ಬಳ್ಕೊಂಡು ಕೂಡಬಾರ್ದು. ಅದು ನನ್ನ ಯೋಗ್ಯತೆಗೆ ನಾನು ವಂಚನೆ ಮಾಡ್ಕೊಂಡಂತೆ. ಅರ್ಥ ಆಯ್ತಾ? ಇವತ್ತು ನನಗೆ ಸುಮಧ್ವ ವಿಜಯದ 16 ಸರ್ಗ ಪಾರಾಯಣ ಮಾಡುವಷ್ಟು ಯೋಗ್ಯತಾ ಇದ್ದ ಕಾಲದಲ್ಲಿ 10 ಶ್ಲೋಕ ಹೇಳಿ ಸಾಕು, ಇವತ್ತು ಸುಮಧ್ವ ಪಾರಾಯಣ ಮುಗೀತು ಅಂತ ಮುಚ್ಚಿಡ್ಲಿಕ್ಕೆ ಹೋಗಬಾರ್ದು. ಸರ್ವಮೂಲ ಪಾರಾಯಣ ಮಾಡುವಷ್ಟು ಶಕ್ತಿ ಇದ್ದಾಗ ಸರ್ವಮೂಲ ಪಾರಾಯಣವನ್ನ ಮಾಡಲೇಬೇಕು. ಏನ್ ಮಾಡ್ತಿದ್ದೀವಿ ನಾವು ಅಂದ್ರೆ ಆಲಸ್ಯದ ಹೆಸರಿನಲ್ಲಿ ನಮ್ಮ ಯೋಗ್ಯತೆಗೆ ವಂಚನೆ ಮಾಡ್ಕೊಳ್ಳಿ. ಎಂದೂ ಮಾಡಬೇಡ್ರಿ. ಇದು ಯಾರ ಸಲುವಾಗಿ ಅಲ್ಲ, ಪಾಠ ಹೇಳೋ ಕಪಿಲಾಚಾರ ಅಲ್ಲ, ದೇವರಲ್ಲ, ಶಾಸ್ತ್ರ ಅಲ್ಲ, ನಿಮಗ ಸ್ವಾರ್ಥ, ಶುದ್ಧ ಸ್ವಾರ್ಥ, ಶುದ್ಧ ಸ್ವಾರ್ಥ. ಅದರಿಂದ ನಮಗ ನಮ್ಮ ಯೋಗ್ಯತಾ ಎಷ್ಟದೋ ಅಷ್ಟನ್ನು ಉಪಯೋಗಿಸ್ಬೇಕು. ತಿಳಿತಾ? ರಾಯರು ಬರೀತಾರ, ಎಷ್ಟು ಚಂದ ಮಾತು. ಸ್ವಸ್ವ ಯೋಗ್ಯತಾನುಸಾರೇಣ, ಎದಕ್ಕ? ಪ್ರತಿಬೋಧ ವಿದಿತಂ ಅನ್ನೋ ಶಬ್ದಕ್ಕ ನಿನ್ನ ಯೋಗ್ಯತಾನುಸಾರವಾಗಿ ಭಗವಂತನ ಬಗ್ಗೆ ಶ್ರವಣ ಮಾಡು. ಶ್ರವಣ ಮಾಡಿದ ಮೇಲೆ ಮನನ ಮಾಡು. ಮನನ ಮಾಡಿದ ಮೇಲೆ ಅವ ತಿಳಿತಾನ.
ಆ ಜ್ಞಾನ ಅದರಿಂದ ಅಮೃತತ್ವಂ ಹಿ ವಿಂದತಿ, ನೀನು ಅಮೃತನಾಗುತ್ತೀಯ. ಆಯ್ತಾ? ಈ ಮಾತು ಬರೆದಿಟ್ಕೊಳ್ರಿ, ರಾಯರು ಹೇಳಿದ ಮಾತು ಅಂತ ಬರೆದಿಟ್ಕೊಳ್ರಿ. ರಾಯರು ಹೇಳಿದ ಮಾತು ಅಂತ ಬರೆದಿಟ್ಕೊಳ್ರಿ. ರಾಯರದು ಅಂದ್ರೆ ಉಪನಿಷತ್ತಿಂದೇ ರಾಯರು ತಮ್ಮ ಜೀವನದೊಳಗೆ ಅದನ್ನು ಅಳವಡಿಸಿಕೊಂಡು ಹೇಳ್ಯಾರ. ಅದಕ್ಕೆ ನಾನು ಹೇಳ್ತಿದ್ದೀನಿ ಏನು, ನಮ್ಮ ಯೋಗ್ಯತೆಗೆ ವಂಚನೆಯನ್ನು ಮಾಡದೆ ನಾವು ಕಾರ್ಯವನ್ನ ಮಾಡ್ಬೇಕು. ಇನ್ನೂ 2 ಬಕ್ರಿ ಹಾಕ್ರಿ, ತಗೊಳ್ಳೋ ಯೋಗ್ಯತಾ ಆದ ನಮಗ ಅಂತ ಮನ್ಯಾಗ ಹೇಳಿ ತಗೋತೀವಿ. ಆವಾಗ ನಮ್ಗೆ ಹೆಂಗ್ ನಮ್ ಯೋಗ್ಯತಾ ಗೊತ್ತಾಗಬೇಕು ಅಂತ ಪ್ರಶ್ನೆ ಕೇಳಬಾರದು. ಅಲ್ಲಿ ಗೊತ್ತದ ಇಲ್ಲ ತಗೊಳ್ಳೋಷ್ಟು ಯೋಗ್ಯತಾ ಅಂತ ಅನ್ನೋದು ಎಲ್ಲಿ ಗೊತ್ತಾಗ್ತದ ಅಂತಂದ್ರೆ, ನನ್ನ ಬುದ್ಧಿ ಇನ್ನು ಅದನ್ನ ಅದು ಸ್ವೀಕಾರ ಮಾಡ್ಲಿಕ್ಕೆ ಆಗಲ್ಲ ಅನಿಸ್ದಾಗ ಯೋಗ್ಯತಾ ಇಲ್ಲಿ ನಿಂತದೀಗ, ಅಷ್ಟು ನಿಂತದೀಗ. ಮತ್ ಸ್ವಲ್ಪ ಬಿಟ್ರಿ ಅಂದ್ರೆ ಮತ್ತದು ಪ್ರಾರಂಭ ಆಗ್ತದೆ. ಅಷ್ಟರವರೆಗೂ ಮಾಡ್ಬೇಕು. ಅದಕ್ಕೆ ಶ್ರೀಮದಾಚಾರ್ಯ ಒಂದು ಸೂತ್ರ ಕೊಟ್ರು, ಅತ್ಯಶಕ್ಯೇತು ನಿದ್ರಾದೌ ಪುನರೇವ ಸಮಾಚರೇತ್ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ. ಶ್ರವಣ ನೋಡ್ರಿ, ಎಷ್ಟೆಷ್ಟು ನಿಮ್ಗೆ ಗೊತ್ತವ ಅಷ್ಟು ಅದು ಶ್ರವಣಾದಿ ಹೇಳ್ಬಿಟ್ಟಾರ. ಶ್ರವಣ ಮಾಡ್ರಿ, ಮನನ ಮಾಡ್ರಿ, ಓದ್ರಿ, ಬರೀರಿ, ಏನ್ ನೀವು ಭಗವಂತನ ಬಗ್ಗೆ ಏನೇನ್ ಮಾಡ್ತೀರಿ, ಪೂಜಾ ಮಾಡ್ರಿ, ಪ್ರದಕ್ಷಿಣೆ ಹಾಕ್ರಿ, ಜಪ ಮಾಡ್ರಿ, ಏನ್ ಮಾಡ್ತೀರಿ ಮಾಡ್ರಿ. ಎಲ್ಲಿ ತನಕ ಅತ್ಯಶಕ್ಯೇತು ನಿದ್ರಾದೌ, ಇಲ್ಲ ಇನ್ನ 1-2 ಭಯ ಹಾಕೊಳ್ಳಿಲ್ಲ ಅಂದ್ರೆ ನನ್ನ ಕಡೆ ಆಗಂಗೆ ಇಲ್ಲ ಅನ್ನೋ ತನಕಾನು ಮಾಡ್ರಿ. ಒಂದ್ ಹೆಜ್ಜೆ ಹಿಂಗ್ ಮಾಡಿ ಹೇಳಲಿಲ್ಲ ಅಂದ್ರೆ ನನಗೆ ಮುಂದೆ ಬರೋದಿಲ್ಲ ಅನ್ನೋ ತನಕಾನು ಮಾಡ್ರಿ. ಅದು ಮುಗಿದು ಕೂಡ್ಲೆ ಊಟ ಮುಗಿತೆ ಎದ್ದು ಮುಂದೆ ಏನು ಅಂದ್ರೆ ಮಲ್ಕೋಬಾರ್ದು, ಮತ್ತ ಶುರುವಾಗ್ಲಿ ಅಂತ ಹೇಳಿದ್ದ. ಅಲ್ಲ ಏನಾಗ್ತದ, ಇಷ್ಟು ಮಾಡಿದ್ರೆ ಒಂದು 100-200 ಜನ್ಮಕ್ಕೆ ಎಲ್ಲೋ ಒಂಚೂರು ಝಳಕ್ ಹತ್ತಾವ್ರಿ ನಮಗ್. ಅಂತಹದ್ದು ನಾವು ಸ್ವಕಾಶ ಬರ್ತದೆ. ಮುಂದಿನ ಶ್ಲೋಕದಾಗ ಅದ ಇಹಚೇದ ವೇದಿ ಸ್ವಕಾಶ ಮಾಡಿದ್ರೆ ಸ್ವಕಾಶ ಆಗ್ತದಪ್ಪಿ ಅಂತ ಹೇಳ್ಯಾರ. ಪ್ರತಿಬೋಧ ವಿದಿತಂ ಮತಂ, ಅಲ್ಲಿ ಶ್ರುತಂ ಇಲ್ಲ, ಆ ಶಬ್ದವನ್ನ ರಾಯರು ಸೇರಿಸ್ಕೊಳ್ರಿ ಅಂತ ಹೇಳ್ತಾರ. ಪ್ರತಿಬೋಧ ವಿದಿತಂ, ಯೋಗ್ಯತಾನುಸಾರವಾಗಿ ತಿಳಿಯಲ್ಪಟ್ಟ, ಶ್ರವಣ ಮಾಡಲ್ಪಟ್ಟ, ಮನನ ಮಾಡಲ್ಪಟ್ಟ. ಮನನ ಮತ ಶಬ್ದಕ್ಕೆ ಮನನ ಅಂತ ಅರ್ಥದ, ಅದಕ್ಕೆ ಶ್ರುತ ಅಂತ ಒಂದು ಶಬ್ದ ಸೇರಿಸ್ಕೊಳ್ರಿ ಅಂತ ಹೇಳ್ತಾರೆ. ಇರ್ಲಿ, ಅರ್ಥ ತಿಳಿದ್ರೆ ಸಾಕು ನಿಮಗ. ಅಮೃತತ್ವಂ ಹಿ ವಿಂದತೆ, ಮುಂದ ಮೋಕ್ಷ ಸಿಕ್ತು. ಮುಂದೇನು, ಆತ್ಮನ ವಿಂದ್ಯತೆ ವೀರ್ಯಂ ವಿದ್ಯೆಯ ವಿಂದ್ಯತೆ ಮೃತಂ. ಸ್ವಾರಸ್ಯದ, ನನಗ ಅಪರೋಕ್ಷ ಜ್ಞಾನ ಆಗೇದ, ಇನ್ಯಾಕ್ ಶ್ರವಣ ಮನನ ಅಂತ ಕೂಡ್ಬೇಡ, ಆಮೇಲೂ ಮಾಡು. ಯಾಕ, ಆತ್ಮನ ಪ್ರಯತ್ನದಿಂದ ವೀರ್ಯಂ ವಿಂದತೆ, ಮೋಕ್ಷದಲ್ಲಿ ಆನಂದದ ವೃದ್ಧಿಯನ್ನ ಪಡಿತಿ. ಒಮ್ಮೆ ಸಂಗೀತ ಶಾಸ್ತ್ರ ಕಲ್ತ ಅಂತ ಇಟ್ಕೊಳ್ರಿ, ಆನಂದ ಒಮ್ಮೆ ಸಂಗೀತ ಶಾಸ್ತ್ರ ಕಲ್ತ ಮೇಲೆ ಪಾಸ್ ಆದ, ಗೋಲ್ಡ್ ಮೆಡಲಿಸ್ಟ್ ಆದ, ಕೂತ್ಬಿಟ್ಟ ಗೋಲ್ಡ್ ಮೆಡಲಿಸ್ಟ್ ಅವ. ಅಲ್ಲೋ ಮತ್ತೆ ಪ್ರೋಗ್ರಾಮ್ ಕೊಡ, ಇನ್ಯಾಕ್ರಿ ಗೋಲ್ಡ್ ಮೆಡಲ್ ತಗೊಂಡ್ಬಿಟ್ರಿ, ನಿನ್ ಗೋಲ್ಡ್ ಮೆಡಲ್ ತಗೊಂಡದ ಎದಕ್ಕೆ, ಇನ್ನು ಪ್ರೋಗ್ರಾಮ್ ಕೊಡ್ಲಿಕ್ಕೆ. ಗೋಲ್ಡ್ ಮೆಡಲ್ ಮಳಿಗೆ ಹಾಕಿ ಫೋಟೋ ಹೊಡ್ಸ್ಕೊಳಿಕ್ ಅಲ್ಲದು. ಅಂದ್ರೆ ಆ ಸಂಗೀತ ಶಾಸ್ತ್ರದ ಅಧ್ಯಯನ ಮುಗಿದ ಮೇಲೆ ಮತ್ತೆ ಮುಂದಿನ ಪ್ರಯತ್ನಗಳೇನಿದೆಯಲ್ಲ, ಅದು ಅವನಿಗೆ ಸಂಗೀತದಲ್ಲಿನ ಸೂಕ್ಷ್ಮಗಳನ್ನ ತಿಳಿಸಿಕೊಡ್ತದೆ. ಹಾಗಿದ್ರೆ ಅಪರೋಕ್ಷ ಜ್ಞಾನ ನಂತರದಲ್ಲಿ ನಾನು ಮಾಡುವ ಪ್ರಯತ್ನವು ನನ್ನ ಆನಂದಗಳಲ್ಲಿ ವೀರ್ಯಂ, ತಾಕತ್ತನ್ನು ಕೊಡುತ್ತದೆ. ಆತ್ಮನ ವಿಂದತೆ ವೀರ್ಯಂ ವಿದ್ಯೆಯ ವಿಂದ್ಯತೆ ಮೃತಂ. ಅಪರೋಕ್ಷ ಜ್ಞಾನದಿಂದ ಮೋಕ್ಷ, ಅಪರೋಕ್ಷ ಜ್ಞಾನ ನಂತರದಲ್ಲಿನ ಪ್ರಯತ್ನ, ಕರ್ಮಗಳು ಮಾಡುವುದು, ಶಾಸ್ತ್ರಶ್ರವಣ ಮಾಡುವುದರಿಂದ ಏನಾಗ್ತದ ಅಂತ ಕೇಳಿದ್ರೆ ಆನಂದಾಭಿವೃದ್ಧಿ ಆಗುತ್ತದೆ. ಅಂದ್ರೆ ಇದು ನಿರಂತರತೆ, ಇದು 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 ಇದಲ್ಲ. ಗೊತ್ತಾಯ್ತಾ? ಅದಕ್ಕೆ ದಾಸರು ಏನ್ ಹೇಳಿದ್ರೆ ಗೊತ್ತೇನ್ರಿ, ಹರಿಭಜನೆ ಮಾಡೋ ನಿರಂತರ ಅಂತ ಹೇಳಿದ್ರು. ಏನ್ ಹೇಳಿದ್ರು? ಹರಿಭಜನೆ ಮಾಡೋ ನಿರಂತರ. ಊಟ 2 ಅಂತರದಾಗ ಮಾಡ್ಬೇಕಂತ ಹೇಳ್ಯಾರ್ರಿ. ಊಟ ಬೆಳಗಿನ ಊಟಕ್ಕೆ ಸಾಯಂಕಾಲ ಊಟಕ್ಕೆ ಅಂತರ ಇರ್ಲಿ ಅಂತ. ಭಗವಂತನ ಭಜನೆಗೆ ಅಂತರ ಬೇಡ, ನಿರಂತರ ಅಂತ ಹೇಳ್ಯಾರ. ನಾವೇನ್ ಮಾಡ್ಬಿಟ್ಟಿ, ಉಲ್ಟಾ ಮಾಡ್ಬಿಟ್ಟಿರಿ. ಭಗವಂತನ ಭಜನೆಯನ್ನು ಅಂತರ ಇಟ್ಟುಕೊಂಡು ಊಟವನ್ನು ಮಾಡ್ತಾರೆ. ದೇವರು ಅಷ್ಟ ಪದಾರ್ಥಗಳನ್ನು ಸೃಷ್ಟಿ ಮಾಡ್ಯಾನ ಎಂಬುದಕ್ಕ ನಾವ್ ಎಷ್ಟು ತಿಂದ್ರು ಮುಗಿಯಂಗಿಲ್ರಿ. ಒಂದು ವೇಳೆ ದೇವ್ರು ಸೃಷ್ಟಿ ಮಾಡೋದು ನಿಲ್ಸಿದ್ದ ಅಂದ್ರೆ ನಮ್ ಪರಿಸ್ಥಿತಿ ಏನಾಗ್ತಿತ್ತು ವಿಚಾರ ಮಾಡ್ರಿ ನೀವು. ಇದ್ದದ್ದು ಜ್ವಾಳನ್ನ ಒಂದೊಂದ್ ಕಾಳು ತಿನ್ಬೇಕಾಗಿತ್ತು ಒಂದೊಂದ್ ದಿವ್ಸ. ಅದಕ್ಕೆ ದೇವರಿಗೆ ಅಕ್ಷರ ಅಂತ ಹೆಸರದರಿ. ಅಕ್ಷರ ಅಂದ್ರೆ ಅಧಿಕಂ ಕ್ಷರತೀತಿ ಅಕ್ಷರ. ನಿರಂತರ ಧಾನ್ಯಗಳನ್ನ, ನಿರಂತರ ವಸ್ತುಗಳನ್ನು ಬೆಳೆಸ್ತಾನೆ ಇರ್ತಾನೆ. ಯಾಕಂದ್ರೆ ನಮ್ ಹೊಟ್ಟಿ ನೋಡ್ಯಾನ್ರಿ ಅವ, ಇದು ತಿನ್ನೋ ಪ್ರಾಣಿ, ಆಗ್ಲಿ ಅಂತ ಬಿಟ್ಬಿಟ್ಟವ. ಏನ್ ಪ್ರಭಾಕರ್, ನಿರಂತರ ಹರಿಭಜನೆ ಮಾಡೋ ನಿರಂತರ, ಊಟಕ್ಕಿರ್ಲಿ ಅಂತರ ಅಂತ.
ವಾಹನದ ಮಧ್ಯದಲ್ಲಿ ಅಂತರವಿರ್ಲಿ ಅಂತ ಬರೆದಿರ್ತಾರಿಲ್ರಿ, ಎರಡು ವಾಹನಗಳ ಮಧ್ಯದಲ್ಲಿ ಅಂತರವಿರ್ಲಿ ಅಂತ ತಿಳ್ಕೊಂಡು, ಯಾಕೆ ಆಕ್ಸಿಡೆಂಟ್ ಆಗ್ತದಂತೆ. ಹಾಗಾದ್ರೆ ಎರಡು ವಾಹನಗಳ ಮಧ್ಯದಲ್ಲಿ ಅಂತರವಿರ್ಲಿ ಎಂಬಂತೆ ಎರಡು ಊಟಗಳ ಮಧ್ಯದಲ್ಲಿ ಅಂತರವಿರ್ಲಿ, ಆದರೆ ಹರಿಭಜನೆಯಲ್ಲಿ ಮಾತ್ರ ನಿರಂತರವಾಗಿರ್ಲಿ ಅಂತ ತಿಳಿಸಿಕೊಟ್ಟಿದ್ದಾರೆ. ಸರಿ, ಇದು 4ನೇ ಮಂತ್ರ. ಇನ್ನು 5ನೇ ಮಂತ್ರ ನೋಡ್ರಿ, ಏನು ಆತು ತಿಳ್ಕೋಣಂತ, ಸ್ವತಃ ಅಷ್ಟು ತಿಳ್ಕೋಣಂತಪ್ಪ, ಈಗ ಯಾಕಪ್ಪ ಅವಸರ? ಕೆಲವ್ರು ಹಿಂಗ ಅಂತಿರ್ತಾರ್ರಿ. ಅಲ್ಲ, ನಂದಲ್ಲಿದು ವ್ಯಾಸತೀರ್ಥರು ಟೀಕಾಕೃತ್ಪಾದರ ಶಿಷ್ಯರು, ಸಾಕ್ಷಾತ್ ಶಿಷ್ಯರು ಎಷ್ಟು ಚಂದ ಬರೀತಾರೆ. ಅಸ್ತು ಬ್ರಹ್ಮಜ್ಞಾನ ಮೋಕ್ಷ ಸಾಧನಂ, ಇರ್ಲಿ ಬ್ರಹ್ಮಜ್ಞಾನ ಮೋಕ್ಷ ಸಾಧನ ಒಪ್ಪುಕೊಂಡೆ, ತತ್ ಕಾಲಾಂತರೇ ಸಂಪಾದಯಿಷ್ಯಾಮಿ, ಮುಂದೆ ಯಾವಾಗೋ ಸಂಪಾದನೆ ಮಾಡ್ತೀನಪ್ಪ, ಈಗ ಯಾಕೆ ನಿಮ್ದು ಅವಸರ? ಏನ್ ಆನಂದ ಅವರ, ಈಗ ಯಾಕೆ ಒತ್ತಾಯ ಮಾಡ್ತೀರ ಆಚಾರ? ಪೂರ್ಣ ನಮ್ಮ ಕಿವಿ ಕೇಳಿಸೋದ್ ನಿಂತಿರ್ಬೇಕು, ಕಣ್ ಕಾಣಿಸೋದ್ ನಿಂತಿರ್ಬೇಕು, ಆಮೇಲೆ ಮನ್ಯಾಗ ಯಾರ ಕರ್ಕೊಂಬಂದ್ ಕೂಡಿಸ್ತಿರ್ಬೇಕು, ಆವಾಗ ಬಂದ್ ಪಾಠ ಕೊಡ್ತೀವಿ ನಿಮಗ ಅಂತಂದ್ರೆ ಏನ್ ಮಾಡ್ಲಿ? ಅವ ಪಾಠ ಹೇಳಿ ಅಂತ ಹಾಕಿ ಹೇಳ್ಬೇಕಾಗ್ತದೆ, ಅಷ್ಟ ಕೆಲಸ. ಅದ್ರಿಂದ ನಾ ಏನ್ ಮಾಡ್ಲಿ ಅಂತ ಕೇಳಬೇಕಾಗ್ತದೆ, ಅಷ್ಟ ಕೆಲಸ. ವ್ಯಾಸತೀರ್ಥರು ವೇದೇಶ್ ತೀರ್ಥರು ಅದನ್ನೇ ಬರೀತಾರೆ, ವೇದೇಶ್ ತೀರ್ಥರು ಕೂಡ ಅದೇ ಬರೀತಾರೆ, ಮಂತ್ರಾಲಯ ಸ್ವಾಮಿಗಳು ಕೂಡ ಅದೇ ಅಂತಾರೆ. ತತ್ ಕದಾ ಸಂಪಾದನೀಯಂ, ರಾಯರದೊಂದು ಸಾರಸ್ಯ ಅದ. ಹೌದು, ಆತು ಬ್ರಹ್ಮಜ್ಞಾನ ಮೋಕ್ಷ ಸಾಧನ ಅಂತ ಒಪ್ಕೊಂಡೆ, ಅದನ್ನ ಯಾವಾಗ ಸಂಪಾದನೆ ಮಾಡಬೇಕು ಅಂತ ರಾಯರ ಪ್ರಶ್ನೆ ಮಾಡ್ಕೊಂಡ್ರೆ, ಉಳಿದವರು ವ್ಯಾಸತೀರ್ಥರ ಯಾವಾಗ ಮಾಡ್ತೀವಿ ತಗೊಳ್ರಿ ಅಂತ ಹಿಂಗಂದ. ಅಂದ್ರೆ ಸೂಕ್ಷ್ಮ ವ್ಯತ್ಯಾಸ. ಶಿಷ್ಯರಾಗಿರುವ ರುದ್ರದೇವರು ಗುರುಗಳಾದ ಬ್ರಹ್ಮದೇವರಲ್ಲಿ, ಸ್ವಾಮಿ ಬ್ರಹ್ಮಜ್ಞಾನದಿಂದ ಮೋಕ್ಷ, ಬ್ರಹ್ಮಜ್ಞಾನದಿಂದ ಆನಂದಾಭಿವೃದ್ಧಿ ಅಂತಿದ್ದಾಗ ಅದನ್ನು ನಾನು ಯಾವಾಗ ಸಂಪಾದನೆ ಮಾಡ್ಲಿ ಅಂತ ಹಿಂಗ ರಾಯರದು ಧ್ವನಿ. ಉಳಿದವ್ರದ್ದು ಏನ್ ಧ್ವನಿ ಅಂತಂದ್ರೆ, ಆತ್ರಿ ಬ್ರಹ್ಮಜ್ಞಾನ ಮೋಕ್ಷ ಸಾಧನೆ ಇರ್ಲಿ, ಯಾವಾಗ ಅನುಕೂಲ ಆಗ್ತಾವ ಮಾಡ್ತೀವಿ ಅಂತಂದ್ರೆ ಎರಡಕ್ಕೂ ಉತ್ತರ ಒಂದೇ ಮತ್ತ. ಇಷ್ಟ ಚಂದ ಮಂತ್ರ ರೀ ಅದು, ಗೊತ್ತಾಯ್ತಾ? ಅದರಿಂದ ಮಂತ್ರ ನೋಡ್ರಿ, 5ನೇ ಮಂತ್ರ, 2ನೇ ಖಂಡದ ಕೊನೆಯ ಮಂತ್ರ. ಇಹ ಚೇದ ವೇದಿ ತಥ ಸತ್ಯಮಸ್ತಿ ನ ಚೇದಿಹಾ ವೇದೀನ್ ಮಹತಿ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಇದು ನಮ್ಮ ತಂದೆಯವರು ಯಾವಾಗ್ಲೂ ಹೇಳ್ತಿರ್ಬೇಕ್ರಿ ಈ ಮಂತ್ರ. ಅವ್ರಿಗೆ ಎಲ್ಲೇ 2 ನಿಮಿಷ ಮಾತಾಡ್ರಿ ಅಂತ ಪ್ರವಚನಕ್ಕೆ ಕೊಟ್ರ ತಕ್ಷಣ ಹೇಳೋದು ಇದೇ ಮಾತು ಹೇಳ್ತಿರ್ತಾರೆ ನಮ್ಮ ತಂದೆಯವರು. ನಾನು ಅವ್ರ ಬಾಯಿಂದಲೇ ಈ ಮಂತ್ರ ಕೇಳಿದ್ದು, ಆಮೇಲೆ ಮುಂದ್ ಪುಸ್ತಕದಾಗ ಓದ್ಕೊಂಡಿದ್ದೆ. ನಮ್ಮ ತಂದೆಯವ್ರು ಹೇಳ್ತಿರ್ಬೇಕು, ಇಹ ಚೇದ ವೇದಿ ಅಥ ಸತ್ಯಮಸ್ತಿ, ಈ ಬ್ರಾಹ್ಮಣ ದೇಹ ಬಂದಾಗ ನೀನು ತಿಳಿದುಕೊಂಡ್ರೆ ಆ ದೇಹಕ್ಕೆ ಮಂಗಳ. ಇಹ ಚೇದ ವೇದಿ ತಥ ಸತ್ಯಮಸ್ತಿ ನಚೇದಿಹಾ ವೇದೀತಿ, ಬ್ರಾಹ್ಮಣ ದೇಹ ಬಂದಾಗಲೂ ತಿಳ್ಕೊಳ್ಳಿಲ್ಲ ಅಂದ್ರೆ ಮಹತೀ ವಿನಷ್ಟಿ, ಬಿಗ್ ಲಾಸ್. ಬಿಗ್ ಲಾಸ್. ದುಡ್ಡು ಕಳ್ಕೊಂಡಿ ಅಲ್ಲ, ಸಿಗ್ತದ. ಮಾನ ಹೋಗ್ಯದ ಮತ್ ಪಡಿತೀನಿ, ಏನ್ ಸಮಸ್ಯೆ ಇಲ್ಲ, ಯಾಕೆ ಏನೋ ಒಂದ್ ಚಲೋ ಕೆಲಸ ಮಾಡಿ ಮತ್ ಮಾನ ಸಿಗ್ತದ. ಮಾನ ಸಿಗುತ್ತದ, ದುಡ್ಡು ಸಿಗುತ್ತದ, ಅಧಿಕಾರ ಸಿಗುತ್ತದ. ಈ ಸರ್ತಿ ಕಾಂಗ್ರೆಸ್ ಬರಲ್ಲ, ಮುಂದಿನ ಬಿಜೆಪಿ ಬರ್ತದೆ, ಸಮಸ್ಯೆ ಇಲ್ಲ. ಆದರೆ ಈ ಜನ್ಮ ಬಂದದ್ದು ಹೋದರೆ ಮುಂದೆ ಇದೇ ಜನ್ಮ ಬರ್ತದೆ ಅಂತ ಏನು ಗ್ಯಾರಂಟಿ? ಇಹ ಚೇದ ವೇದಿ ಅಥ ಸತ್ಯಮಸ್ತಿ. ನಮಗೇನಾಗ್ಬಿಟ್ಟದ್ರಿ, ಬೈ ಬರ್ತ್ ಬೈ ಡಿಫಾಲ್ಟ್ ನಮಗ್ ಬ್ರಾಹ್ಮಣ ಜನ್ಮ ಬಂದದ್ದಕ್ಕೆ ಅದ್ರ ಕಿಮ್ಮತ್ತು ಗೊತ್ತಾಗಲ್ತಾಗಿದೆ, ಅದ್ರ ವ್ಯಾಲ್ಯೂ ಗೊತ್ತಾಗಲ್ತಾಗಿದೆ. ಈಗ ನಮಗ್ ಎರಡೂ ಕಾಲ್ ಚಲೋ ಅವ, ಪಟ ಪಟ ನಡ್ಕೋತ ಹೊಂಟ್ಬಿಟ್ಟಿವಿ. ಹಿಂಗಾಗಿ ಕಾಲ್ ಇಲ್ದೇ ಇದ್ದವ್ರ ಸಮಸ್ಯೆ ನಮ್ಗೆ ಅರ್ಥ ಆಗಿಲ್ಲ. ಕಾಲ್ ಇಲ್ದೇ ಇದ್ದವನು ನನಗೆ ಕಾಲ್ ಇದ್ರೆ ಎಷ್ಟು ಚಂದ ಅಂತ ಒದ್ದಾಡ್ತಿರ್ತಾನಲ್ಲ, ಹಂಗ ಅಬ್ರಾಹ್ಮಣನಾದವನು ಬ್ರಾಹ್ಮಣನನ್ನು ನೋಡಿ ಅಯ್ಯೋ ನಾನು ಬ್ರಾಹ್ಮಣನಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ಅಂತಾನೆ. ಆಗಿ ಈ ದೇಹದ ಮಹತ್ವ ಗೊತ್ತಾಗ್ತದೆ. ಇಹ ಚೇದ ವೇದೀತ್ ಅಥ ಸತ್ಯಮಸ್ತಿ. ಮೊದಲನೇ ಇದ್ದು ಉಳಿದ್ ಬಿಟ್ಬಿಡು, ಮನುಷ್ಯ ದೇಹ ಬ್ರಾಹ್ಮಣ ದೇಹವನ್ನು ಬಿಟ್ಬಿಡು. ಬ್ರಹ್ಮದೇವರಂತಾರ ಇಹ ಚೇತ್ ಮನುಷ್ಯ ದೇಹ. ಮನುಷ್ಯ ದೇಹ ಅಂದ್ರೆ ಏನು? ತಿಳಿದುಕೊಳ್ಳುವ ಯೋಗ್ಯತೆ ಇರುವ ದೇಹ ಅಂತ ಅರ್ಥ. ಇಷ್ಟೇ ಅರ್ಥ ನಮಗೆ. ತಿಳಿದುಕೊಳ್ಳಿಕ್ ಯೋಗ್ಯತೆ ಅದ ಇಲ್ಲ ಈ ದೇಹದಲ್ಲಿ. ಈಗ ಪ್ರಾಣಿ ಪಕ್ಷಿಗಳಂತರೂ ಪಾಠಕ್ಕೆ ಬರಂಗಿಲ್ಲ, ಬರ್ತಾವೇನ್ ಹೇಳಿ ನೋಡಂತ. ಪ್ರಾಣಿ ಪಕ್ಷಿಗಳೆಲ್ಲರ ಪಾಠಕ್ಕೆ ಬಂದು ಕುತ್ಕೊಂಡು ಆಚಾರ ಪ್ರವಚನಕ್ಕೆ ಬೆಕ್ಕು ಮತ್ತ ಇವೆಲ್ಲ ಬಂದಿದ್ವು, ಕಾಗಿ ಪಾಗಿ ಗುಳಿಗೆ ಗಿಳಿ ಪಳಿ ಬಂದಿದ್ವು ಅಂತ ಯಾರು ಹೇಳ್ತಾರ? ಬರುದಿಲ್ಲ. ಯಾಕಂದ್ರೆ ಅವು ತಿಳ್ಕೊಳ್ಳೋ ಸಾಧ್ಯತೆಗಳಿಲ್ಲ ಅವಕ್ಕ. ಹಂಗ ಅಪವಾದಗಳು ಬೇರೆ ಅವ. ಮತ್ತ ನಮ್ಮ ಮನೆತನದ ಮೂಲ ಪುರುಷರು ಮುದ್ಗಲಾಚಾರ್ಯರು ಅಂತ ಅವ್ರ ಹೆಸರು. ಮುದ್ಗಲಾಚಾರ್ಯರು ಅಂತ ತಿಳಿದುಕೊಂಡು, ಮುದ್ಗಲಾಚಾರ್ಯರು ವಾದರಾಜ ಸ್ವಾಮಿಗಳ ಕಾಲದಲ್ಲಿ ಇದ್ದವರು. ವಾದರಾಜ ಸ್ವಾಮಿಗಳ ದರ್ಶನ ಮಾಡ್ಕೊಂಡು ಅವ್ರಿಗೆ ಅನುಗ್ರಹಕ್ಕೆ ಪಾತ್ರರಾದವರು. ಅವರು ಈ ಇದು ಬರ್ತದ, ಅದು ಗೋದಾವರಿಗೆ ಗಂಗಾ ಬರ್ತಾಳ, ಅದಕ್ಕ ಇದು ಅಂತಾರ, ಕನ್ಯಾಗತಲ್ಲ, ಅದಕ್ಕೆ ಕರೀತಾರೆ ಸಿಂಹಸ್ಥ ಗೋದ. ಆಗ ಸಿಂಹಸ್ಥ ಗೋದ,
ಸಿಂಹರಾಶಿಯಲ್ಲಿ ಇದ್ದಾಗ ಗೋದಾವರಿ ಇಲ್ಲಿ ಅದು 12 ವರ್ಷಕ್ಕೊಮ್ಮೆ ಬರ್ತದೆ. ಆ ಕಾಲದಲ್ಲಿ ಅವರು ಒಂದೇ ಕಡೆ ಕೂತ್ಕೊಂಡು ಅಷ್ಟೂ ಸರ್ವಮೂಲ ಗ್ರಂಥಗಳನ್ನು ಪಾಠ ಹೇಳಿದ್ರು. ಹೇಳಿದಾಗ ಅವ್ರ ಪಾಠಕ್ಕೆ ದಿವಸ ಒಂದು ಕುದುರೆ ಬರ್ತಿತ್ರಿ. ಒಂದು ಕುದುರೆ ದಿವಸ ಪಾಠಕ್ಕೆ ಬರ್ಬೇಕು. ಅವರು ಕುದುರೆ ಮೇಲೆ ಅಡ್ಡಾಡ್ತಿದ್ರಿ, ಕುದುರೆ ಮೇಲೆ ಅಡ್ಡಾಡ್ತಿದ್ರು. ದೇವ್ರ ಪೆಟ್ಟಿಗೆ ಪುಸ್ತಕ ಎಲ್ಲ ಅಲ್ವೇ ಇಟ್ಟು ಅಡ್ಡಾಡ್ತಿದ್ರು. ಹಿಂಗಾಗಿ ಅವ್ರೇನ್ ಮಾಡ್ತಿದ್ರು, ಪಾಠ ಹೇಳಿ ಕೂತ್ಕೊಳ್ಳಿ ಕುದುರೆ ಬಂದು ಕೂಡ್ತಿದ್ರಿ ಪಾಠ ಜಾಗ. ಭಾರಿ ಆಶ್ಚರ್ಯ ಅವ್ರ ಇತಿಹಾಸದೊಳಗೆ ಕೇಳಿದ್ದು. ಹಿಂಗಾಗಿ ಪ್ರಾಣಿಗಳು ಅಪವಾದ ಏನೋ ಬೇರೆ ಇರ್ತಿತ್ತು ಅಂತ ಇಟ್ಕೊಳ್ರಿ. ಟೀಕಾಕೃತ್ಪಾದರು ಎತ್ತಾಗಿದ್ದಾಗ ಆಚಾರ್ಯ ಜೊತೆ ಕೂತಿರೋದು ಬೇರೆ ವಿಷಯ. ಇಹಚೇದ ವೇದೀತ್, ಈ ಜನ್ಮದಲ್ಲಿ ನೀನೇನು ಈ ಮನುಷ್ಯ ಜನ್ಮ ಬಂದಿದೆಯೋ, ಜ್ಞಾನ ಮಾಡಿಕೊಳ್ಳುವ ಸಾಮರ್ಥ್ಯ ಬಂದಿದೆಯೋ, ಇಲ್ಲಿ ನೀನು ತಿಳಿದುಕೊಂಡ್ರೆ ಅದಕ್ಕೆ ರಾಯರು ಬರೀತಾರ ಇಹಚೇದ ವೇದೀತ್ ಅಂದ್ರೆ ಜ್ಞಾನ ಯೋಗ್ಯ ಬ್ರಾಹ್ಮಣಾದಿ ದೇಹಿ. ಜ್ಞಾನ ಮಾಡಿಕೊಳ್ಳಿಕ್ಕೆ ಯೋಗ್ಯ ಅಂದ್ರೆ ಬ್ರಾಹ್ಮಣ ದೇಹ. ಏನ್ ಅರ್ಥ ಆಯ್ತಾ? ಜ್ಞಾನ ಮಾಡಿಕೊಳ್ಳಿಕ್ಕೆ ಯೋಗ್ಯ ಅಂದ್ರೆ ಬ್ರಾಹ್ಮಣ ದೇಹ. ಇದನ್ ಬಿಟ್ಟು ಬ್ಯಾರೆ ದೇಹದಲ್ಲಿ ಜ್ಞಾನ ಮಾಡಿಕೊಳ್ಳಿಕ್ಕೆ ಆಗಂಗಿಲ್ಲ. ಅರ್ಥ ಆಯ್ತಾ ಏನಂತ ಹೇಳಿದ್ದು? ಇಹಚೇದ ವೇದೀತ್. ಸರಿ, ಬ್ರಾಹ್ಮಣ ದೇಹ ಆಯ್ತು. ಮುಂದ ಏನ್ ಬ್ರಾಹ್ಮಣ ದೇಹ ಆದ ಮೇಲೆ? ಬ್ರಾಹ್ಮಣ ದೇಹದಲ್ಲೂ ಕೂಡ ಮೊದಲು ಮನುಷ್ಯ ದೇಹ, ಮನುಷ್ಯ ದೇಹದಲ್ಲೂ ಬ್ರಾಹ್ಮಣ ದೇಹ, ಬ್ರಾಹ್ಮಣ ದೇಹದಲ್ಲೂ ವೈಷ್ಣವ ದೇಹ, ಆ ವೈಷ್ಣವ ದೇಹದಲ್ಲೂ ಮಾಧ್ವನಾಗಿ ಹುಟ್ಟಿದಾಗ ಇಹಚೇದ ವೇದೀತ್ ಅಥ ಸತ್ಯವಸ್ತಿ. ಅದು ನೀನ್ ತಿಳ್ಕೊಂಡ್ರೆ ನಿನ್ನ ದೇಹಕ್ಕೆ ಅತ್ಯಂತ ಏನಾಗ್ತದ ಅಂತ ಕೇಳಿದ್ರೆ ಲಾಭವಾಗ್ತದ. ಮರಿಬೇಡ್ರಿ ಯಾವಾಗ್ಲೂ. ಅರ್ಥ ಆಯ್ತಾ? ಮುಂದೇನಾಯ್ತು ಅಂತ ಹೇಳಿ, ಇಹಚೇದ ಅವೇದೀತ್ ಅಥ ಸತ್ಯಮಸ್ತಿ ನಚೇದಿಹ ಅವೇದೀತ್ ಮಹತಿ ವಿನಷ್ಟಿ. ಒಂದು ವೇಳೆ ಇಲ್ಲಿ ತಿಳಿಯದೆ ಹೋದ್ರೆ ಮಹಾಹಾನಿ ಇದೆ. ಅದಕ್ಕೆ ವೇದೇಶ ತೀರ್ಥರು ತಮ್ಮ ವಾಕ್ಯದಲ್ಲಿ, ತಮ್ಮ ಟಿಪ್ಪಣಿಯಲ್ಲಿ ಒಂದು ಮಾತು ಬರೀತಾರೆ. ಎಷ್ಟು ಚಂದ ಮಾತು ಬರೀತಾರ ಅಂದ್ರ, ಯದಾತು ಜ್ಞಾನಿ ಸದ್ಭಾವೆ ನೈವ ಗೃಹಂತಿ ತದ್ವರಂ. ಒಂದೊಮ್ಮೆ ನಿಮ್ಮಲ್ಲಿ ಜ್ಞಾನಿಗಳು ಇದ್ದಾಗ ನೀನು ಪಾಠಕ್ಕೆ ಹೋಗಿ ಕಲೀಲಿಲ್ಲ ಅಂತಾದ್ರೆ, ಯದಾತು ಜ್ಞಾನಿ ಸದ್ಭಾವೆ ನೈವ ಗೃಹಂತಿ ತತ್ಪರಂ. ಇರ್ತಾರ ಬಿಡ್ರಿ, ದಿವಸ 106 ಮಂದಿ ಆಚಾರ ಪಾಠ ಹೇಳ್ತಿರ್ತಾಳೆ, ಎಲ್ಲಿ ಅಂತ ಹೋಗೋದು, ಏನಂತ ಕೇಳೋದು, ಯಾ ಆಚಾರ ಅಂತ. ಜ್ಞಾನಿಗಳಿದ್ದಾಗ ನೀನು ಅಧ್ಯಯನಕ್ಕೆ ಹೋಗಲಿಲ್ಲ ಅಂತಾದ್ರೆ ಅಸುರಾಣ ತಮಃ ಪ್ರಾಪ್ತಿ ತದಾ ನಿಯಮತೋ ಭವೇತ್. ಆಗ ನೀನು ಅಸುರನೆಂದು ಕರೆಸಿಕೊಳ್ಳುತ್ತೀಯ, ನಿನಗೆ ಅಂಧನ್ ತಮಸ್ಸು ನಿಶ್ಚಿತ. ದೊಡ್ಡ ಹಾನಿ. ಜ್ಞಾನಿಗಳಿದ್ದಾಗ ಪಾಠ ಹೇಳಿಸಿಕೊಳ್ಳಲೇಬೇಕೇ ಹೊರತಾಗಿ ಅವ್ರನ್ನೂ ಸುಮ್ಮನೆ ಕೊಡೋ ಹಂಗಿಲ್ಲ, ನೀವು ಸುಮ್ಮನೆ ಕೊಡಿಸೋ ಹಂಗಿಲ್ಲ. ಅರ್ಥ ಆಯ್ತಾ? ಅಂದ್ರೆ ಜ್ಞಾನಿಗಳು ಆ ಮಹತಿ ವಿನಷ್ಟಿ, ದೊಡ್ಡ ಹಾನಿ ಅದು. ಅದಕ್ಕೆ ಸುಮಧ್ವ ವಿಜಯದಲ್ಲಿ ಒಂದು ಪ್ರಸಂಗ ಬರ್ತದೆ. ಶ್ರೀಮದಾಚಾರ್ಯರು ಸನ್ಯಾಸ ತಗೊಂಡು ಈಗಿನೂ ಜಸ್ಟ್ ಒಂದು ಸ್ವಲ್ಪ ದಿವಸ ಆಗಿದೆ. ಇನ್ನು ಅವ್ರು ಯಾವ ತಮ್ಮ ಗ್ರಂಥಗಳನ್ನು ಯಾವುದು ಬರೆದಿದ್ದಿಲ್ಲ, ಅಂದ್ರೆ ಸರ್ವಮೂಲ ಗ್ರಂಥ ಇನ್ನೂ ಯಾವ ರಚನೆ ಆಗಿದ್ದಿಲ್ಲ. ಆಗ ಆಚಾರ್ಯರು ಅದ್ವೈತ ಶಾಸ್ತ್ರವನ್ನೇ ಪಾಠ ಹೇಳಿಕ್ ಪ್ರಾರಂಭ ಮಾಡಿದ್ರು. ಅದನ್ನೇ ಶಾಂಕರ ಭಾಷ್ಯವನ್ನೆಲ್ಲ ಹೇಳಿಕ್ ಶುರು ಮಾಡಿದ್ರು ಪಾಠವನ್ನ. ಯಾಕ ಅಂತ ನಾರಾಯಣ ಪಂಡಿತಾಚಾರ್ಯ ಪ್ರಶ್ನೆ ಮಾಡ್ತಾರ. ಅದಕ್ಕೆ ಕಾರಣ ಹೇಳ್ತಾರ, ಬುಧೋಭಿಧಾನಂ ಶ್ರವಣಂ ಬುಧೇತರಃ ಧ್ರುವಂ ವಿದದ್ಯಾ ವಿಮುಕ್ಷುರಾತ್ಮನಃ. ಜ್ಞಾನಿಯಾದವನು ಪಾಠ ಹೇಳಬೇಕೆನ್ನುವುದು ಕಡ್ಡಾಯ, ಜ್ಞಾನವಿಲ್ಲದವನು ಶ್ರವಣ ಮಾಡಬೇಕೆಂಬುದು ಕಡ್ಡಾಯ. ಆ ಸೂತ್ರವನ್ನು ತಿಳಿಸ್ಲಿಕ್ಕೆ ಆಚಾರ್ಯರು ಅವರದ್ದೇ ಭಾಷ್ಯಗಳನ್ನ ಪಾಠ ಹೇಳಿಕ್ ಶುರು ಮಾಡಿ, ಮುಂದೆ ಅದರಲ್ಲಿ ಏನೇನು ದೋಷಗಳವ ಏನೇನವ ಎಲ್ಲ ಹೇಳಿಕ್ ಶುರು ಮಾಡಿದ್ರು. ಅದರ ಸಲುವಾಗಿ ಹೇಳಿದ್ರು ಅದನ್ನ. ಪಾಠ ಹೇಳಿದ ಎದಕ್ಕೆ ಅಂದ್ರೆ ದೋಷಗಳೇನವ ತಿಳಿಸ್ಲಿಕ್ಕೆ ಪಾಠ ಹೇಳಿದ್ದವ್ರು ಇರ್ಲಿ. ಆದ್ರೆ ಮಠದಲ್ಲಿ ಸನ್ಯಾಸಿಗಳು ಪಾಠ ಪ್ರವಚನ ಇಲ್ಲದೆ ಇರಬಾರ್ದು. ಬರೀ ಅವರಷ್ಟೇ ಅಲ್ಲ, ಬುಧೋಭಿಧಾನಂ, ಬುಧ ಜ್ಞಾನಿಯಾದವನು ಅಭಿಧಾನ ಹೇಳಬೇಕು. ಶ್ರವಣಂ ಬುಧೇ ತರಹ, ಜ್ಞಾನಿಗಳು ಪಾಠ ಇನ್ನೂ ಕಲಿದೇ ಇದ್ದವರು ಕೇಳಬೇಕು. ಇಲ್ಲದೆ ಇದ್ರೆ ಮಹತಿ ವಿನಷ್ಟಿ, ದೊಡ್ಡ ಹಾನಿ ಅದು. ಇಹಚೇದ ವೇದಿ ತಥ ಸತ್ಯಮಸ್ತಿ ನಚೇದಿಹ ವೇದೀನ್ ಮಹತಿ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಗ ಪ್ರೇತ್ಯಾಸ್ಮಾಲ್ಲೋಕಾದವೃತ ಭವಂತಿ. ಸರಿ, ಮಹತಿ ವಿನಷ್ಟಿ ಆದ್ಮೇಲೆ ಭೂತೇಷು ಪ್ರತಿ ಜೀವರಲ್ಲಿಯೂ ಧೀರಾಹ ಜ್ಞಾನಿಗಳು ವಿಚಿಂತ್ಯ ಭಗವಂತನ ಇರುವನ್ನು ತಿಳಿದು ಪ್ರೇತ್ಯ ಅಸ್ಮಾಲ್ಲೋಕಾತ್ ಈ ಲೋಕದಿಂದ ಬಿಡುಗಡೆ ಹೊಂದಿ ಅಮೃತ ಭವಂತಿ ಮುಕ್ತರಾಗುತ್ತಾರೆ. ಅಂದ್ರ ಯಾವಾಗ ಅಂದ್ರೆ ಈಗಲೇ ಈ ಸದ್ಯ ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರವೇ ಶುಭವಾರ, ಇಂದಿನ ನಕ್ಷತ್ರವೇ ಶುಭ ನಕ್ಷತ್ರ ಅಂತ ಹೇಳಬೇಕು. ಉಳಿದದ್ದಕ್ಕೆ ಮುಹೂರ್ತ ನೋಡ್ರಿ, ಮನಿ ಕಟ್ಲಿಕ್ಕೆ, ಗೃಹ ಪ್ರವೇಶಕ್ಕೆ, ಶಾಂತಿಗೆ, ಇವಕ್ಕೆ ಮುಹೂರ್ತ ನೋಡ್ರಿ. ಪಾಠ ಪ್ರವಚನಕ್ಕೆ ಮುಹೂರ್ತ ನೋಡ್ಬೇಡ್ರಿ, ತಕ್ಷಣ ಶುರು ಮಾಡ್ರಿ.
ಯಾಕಂದ್ರೆ ಮುಹೂರ್ತ ಬರೋದಾಗ ನಾವೇ ಇದ್ದಿದ್ದಿಲ್ಲ ಏನ್ ಮಾಡ್ಬೇಕು ಆಮೇಲೆ ಸಮಸ್ಯೆ ಇದೆ ಅಲ್ಲೊಂದು. ಮುಹೂರ್ತ ಕಾಯ್ಕೋತ್ ಕೂತಿರೋದು ಏನ್ರಿ ಸರಾಫ್ ಅವರ, ಮುಹೂರ್ತ ಕಾಯ್ಕೋತ್ ಕೂತಿರೋದು, ಮುಹೂರ್ತ ಬರೋದಾಗ ಇವನ್ ಮುಹೂರ್ತ ಆಗಿಬಿಡೋದು ಆಮೇಲೆ, ಅದು ಸಮಸ್ಯೆ. ಅದಕ್ಕೆ ಹಂಗ್ ಮಾಡ್ಬಾರ್ದು, ಮಾಡ್ಲೇಬೇಕು. ಸರಿ, ದ್ವಿತೀಯ ಖಂಡ ಮುಗೀತು. ಕೆಳಗೆ ಆಚಾರ್ಯರ ಭಾಷ್ಯ ನೋಡ್ರಿ. ಅವ್ರೇನ್ ಮಾಡ್ತಾರೆ, ಇಷ್ಟು ಕೂಡಿ ಈಗೇನ್ ನಾವು 5 ಮಂತ್ರ ಓದಿದ್ದೀವಿ, 5 ಮಂತ್ರದ ವಿಷಯವನ್ನ ಭಾಷ್ಯದಲ್ಲಿ ಹೇಳಿ ಹೊರಡ್ತಾರೆ. ಯಂ ಸಮ್ಯಕ್ ನೈವ ಜಾನಾತಿ ಕಶ್ಚಿನ್ನಿರವಶೇಷತಃ. ಯಂ ಯಾವ ಪರಮಾತ್ಮನನ್ನು ಸಮ್ಯಕ್ ನೈವ ಜಾನಾತಿ ಚೆನ್ನಾಗಿ ತಿಳಿದುಕೊಳ್ಳುವುದಿಲ್ಲ, ಕಶ್ಚಿತ್ ಯಾರೊಬ್ಬನು, ನಿರವಶೇಷತಃ ಸಂಪೂರ್ಣವಾಗಿ. ವೇದೇಶ ತೀರ್ಥರ ಪ್ರಕಾರ ಸಮ್ಯಕ್ ಅನ್ನುವ ಶಬ್ದದ ಅರ್ಥ ನಿರವಶೇಷತಃ ಅಂತ ಅರ್ಥ. ಅಂದ್ರೆ ಆಚಾರ್ಯರು ತಮ್ಮ ವಾಕ್ಯಕ್ಕೆ ತಾವೇ ವ್ಯಾಖ್ಯಾನ ಮಾಡಿಕೊಳ್ತಾರೆ. ಅಂದ್ರೆ ಆ ಗ್ರಂಥದಲ್ಲಿ ತಮ್ಮ ವಾಕ್ಯಕ್ಕೆ ತಾವೇ ವ್ಯಾಖ್ಯಾನ ಮಾಡ್ತದೆ. ಭಗವಂತನನ್ನು ಸಮ್ಯಕ್ ತಿಳಿಯುವುದಿಲ್ಲ ಅಂದ್ರೆ ಪೂರ್ಣವಾಗಿ ತಿಳಿಯುವುದಿಲ್ಲ, ಇಷ್ಟರ್ಥ. ಯಂ ಸಮ್ಯಕ್ ನೈವ ಜಾನಾತಿ ಕಶ್ಚಿನ್ ನಿರವಶೇಷತಃ. ಸರ್ವಾತ್ಮನ ವಿಜಾನಾಮಿ ತು ಯಸ್ಯ ಮತಂ ಭವೇತ್. ನಾನು ಸಂಪೂರ್ಣವಾಗಿ ತಿಳಿದಿದ್ದೇನೆ. ಭಾಷ್ಯದಲ್ಲಿ ಕೈ ಇಟ್ಕೋತ ಬರ್ರಿ, ವಾಕ್ಯದಲ್ಲಿ ಕೈ ಇಟ್ಕೋತ ಬರ್ರಿ, ಇಲ್ಲ ಗೊತ್ತಾಗಂಗಿಲ್ಲ. ಸರ್ವಾತ್ಮನ ವಿಜಾನಾಮಿ, ಶೋರ್ ರೀ, ನಾ ತಿಳ್ಕೊಂಡಿನಿ, ಶೋರ್ ನಂಗೆ ಗೊತ್ತದ ಎಲ್ಲ ಅಂತ ಯಾರಂತಾರೋ. ಯಸ್ಯ ಮತಂ ಭವೇತ್, ಯಾರ ಅಭಿಪ್ರಾಯವಿದೆಯೋ, ತಸ್ಯ ಅಜ್ಞಾತಃ ಸಹ ಭಗವಾನ್, ಅವನಿಗೆ ಅಜ್ಞಾತನಾಗಿಯೇ ಉಳಿತಾನೆ ಪರಮಾತ್ಮ. ಯಾರು ನಾನು ಭಗವಂತನನ್ನ ಚಂದ ಪೂರ್ಣ ತಿಳಿದೀನಿ ಅಂತ ಅನ್ಕೋತಾನೋ ಅವನಿಗೆ ಭಗವಂತನು ಅಜ್ಞಾತನಾಗಿ ಉಳಿತಾನೆ. ಶಬ್ದಾರ್ಥ ನೋಡ್ಕೊಳ್ರಿ. ಇನ್ನ ಯೋ ನೈವಂ ಮನ್ಯತೆ ಸದಾ, ಯಾರು ಹೀಗೆ ತಿಳಿಯುವುದಿಲ್ಲ, ನಾನು ಭಗವಂತನನ್ನ ಚೆನ್ನಾಗಿ ತಿಳಿದಿದ್ದೇನೆ ಅಂತ ತಿಳಿಯುವುದಿಲ್ಲವೋ, ಜ್ಞಾತಃ ಸಹ ತಸ್ಯ, ಅವನಿಗೇನೆ ಭಗವಂತ ತಿಳಿದವನು. ಯಾಕೆ, ಅಸ್ಯೈವ ನಿಶೇಷ ಮನನಂ ಕೃತಂ, ಅವನಿಗೇ ತಿಳಿದಂತಹದ್ದು ಅವನೇ ಪೂರ್ಣವಾಗಿ ಮನನ ಮಾಡಿದಂತೆ, ಅವನಿಗೆ ತಿಳಿದಂತೆ. ಇನ್ನು ಅಸ್ಯೈವ ನಿಶೇಷಂ ಮನನಂ ಕೃತಂ ಇತಿ ಯೋ ಮನ್ಯತೆ, ಇಲ್ರಿ ನಾ ಭಗವಂತನ ಬಗ್ಗೆ ಪೂರ್ಣ ಮನನ ಮಾಡಿಬಿಟ್ಟೀನಿ ಅಂತ ಯಾರಂತಾನೋ, ನಾಸ್ಯ ಮತಸ್ಸ ಪುರುಷೋತ್ತಮ, ಅವನಿಗೆ ಭಗವಂತ ಮನನವೇ ಆಗಿಲ್ಲ. ಸುಮ್ ಬೇಡ್ರಿ, ಈ ದೇವ್ರ ಗದ್ದಲ ಬೇಡ. ಯಾಕೆ ಹಿಂಗ್ ತಿಳ್ಕೊಂಡ್ರೆ ತಿಳ್ಕೊಂಡಿಲ್ಲ ಅಂತ್ರಿ, ತಿಳ್ಕೊಂಡಿಲ್ಲ ಅಂತ ತಿಳ್ಕೊಂಡಿರ್ತೀರಿ. ಈ ಮಡಿಲಿದ್ದೀನಿ ಅಂದ್ರೆ ಮಡಿಲಿಲ್ಲ ಅಂತ್ರಿ, ಮಡಿಲಿದ್ರಿ ಅಂತ ಏನ್ ನಿಮ್ ಗದ್ಲಿ ಮಡಿ ಮೇಲೆ ಗದ್ಲೆ ಬೇಡ ಅಂತಂತೀನಿ ಅಂದ್ರೆ, ನಾತಿ ವೇದ್ಯೋ ನ ಚ ವೇದ್ಯ ತಸ್ಮಾತ್ ಸ ಪರಮೇಶ್ವರ. ಎಲ್ಲರಿಗೂ ತಿಳಿತಾನ, ಪೂರ್ಣವಾಗಿ ತಿಳಿಯಂಗಿಲ್ಲ, ಆದ್ದರಿಂದ ಮಾಡ್ಲೇಬೇಕು. ನಾತಿ ವೇದ್ಯ ನ ಚ ವೇದ್ಯ, ಸಂಪೂರ್ಣವಾಗಿ ತಿಳಿದ ಅಂತಿಲ್ಲ, ತಿಳಿಲೇ ಇಲ್ಲ ಅಂತೂ ಇಲ್ಲ. ತಸ್ಮಾತ್ ಸ ಪರಮೇಶ್ವರ, ಆದ್ರಿಂದಲೇ ಅವನನ್ನ ಪರಮಾತ್ಮನೆಂದು ಕರೆಯುತ್ತಾರೆ. ನಿನ್ನೆ ಹೇಳೀನಿ, ಪರಮಾತ್ಮ ಅನ್ನೋದ ಲಕ್ಷಣ ಏನು ಅಂದ್ರೆ ತಿಳಿಯದೆ ಇರುವಿಕೆಯೇ ಅವನ ಲಕ್ಷಣ, ಅಗಾಧತೆ ಅವನ ಲಕ್ಷಣ. ನೇದಂ ಜೀವಸ್ವರೂಪಂ ತತ್ ಬ್ರಹ್ಮ ವಿಷ್ಣಾಖ್ಯಮವ್ಯಯಂ, ಎಂದೂ ಕೂಡ ತಪ್ಪಿ ಏನ್ ತಿಳಿಬೇಡ, ಜೀವನನ್ನೇ ಬ್ರಹ್ಮ ಎಂದು ತಿಳಿಯಬೇಡ. ಕಿಂತು ಯತ್ತೇ ಸಮೀಪಸ್ಥಮಾಸತೆ ವಿನಿಯಾಮಕಂ, ಆದರೆ ಯಾವುದು ತೇ ಸಮೀಪಸ್ಥಂ ನಿನ್ನ ಸಮೀಪದಲ್ಲಿದೆಯೋ, ತೇ ವಿನಿಯಾಮಕಂ ನಿನ್ನನ್ನು ನಿಯಂತ್ರಿಸುವಂತಹದ್ದಾಗಿ, ತದೇವ ಬ್ರಹ್ಮತ್ವಂ ವಿದ್ಧಿ ವಿಷ್ಣಾಖ್ಯಂ ಪರಮವ್ಯಯಂ, ಅವನನ್ನೇ ಪರಮಾತ್ಮನೆಂದು ತಿಳಿದುಕೋ. ಎಷ್ಟು ಚಂದದ ಈ ಮಾತು ಅಂದ್ರೆ, ನಿನಗೆ ಸಮೀಪದಲ್ಲಿ ಇದ್ದವನು ಅಂತ ಹೇಳಿಕತ್ತಾರ ರಘುತ್ಮಚರ. ನಮಗೆ ಸಮೀಪದವ್ರು ಯಾರು? ನನ್ನ ಹೆಂಡತಿ, ನನ್ನ ಮಕ್ಕಳು, ಬಹಳ ಸಮೀಪದವ್ರಿ. ಅವ್ರಕ್ಕಿಂತ ಸಮೀಪದವ್ರು ಯಾರು ನಿನಗ? ಆನಂದವ್ರು. ಎಲ್ಲಾರ್ಕಿಂತ ನನಗೆ ನಾ ಸಮೀಪದವ. ನೆನ್ಪಿಟ್ಟುಕೊಳ್ರೆ. ಮತ್ತ ಏನು, ನನಗೆ ಸರಾಫೋರ, ನನಗೆ ನಾನು ಸಮೀಪದವ ಎಲ್ಲಾರ್ಕಿಂತ. ಅಲೋರಾಚಾರ, ನಿಮ್ಗೆ ಯಾರು ಸಮೀಪದವರು ಅಂತ ಕೇಳಿದ್ರೆ ನಮಗ್ ನಾವರಿ ಸಮೀಪದವರು. ಅವರ ನಿಮಗೆ ನಿಮ್ಗಿಂತಲೂ ಅತ್ಯಂತ ಸಮೀಪದಲ್ಲಿದ್ದವ ಅಂದ್ರೆ ಪರಮಾತ್ಮ. ವೆಂಕಟರಮಣ್. ಯಾಕೆ ಅಂದ್ರೆ ಜೀವ ಚೈತನ್ಯವೇನಿದೆ, ಸ್ವರೂಪವೇನಿದೆ, ಅದರ ಒಳಗೂ ಇದ್ದದ್ದರಿಂದ ನಮಗಿಂತಲೂ ಅವ ನಮಗ್ ಹತ್ರ ಆದವ. ಅರ್ಥಾತ್ ಏನಾದ ಅಂತಿಕೊಂಡು, ಆದ್ದರಿಂದ ಸಮೀಪಸ್ಥಮಾಸತೆ ವಿನಿಯಾಮಕಂ, ಅವ ನಿಯಾಮಕನಾಗಿ ಇದ್ದಾನ. ತದೇವ ಬ್ರಹ್ಮತ್ವಂ ವಿದ್ಧಿ ವಿಷ್ಣಾಖ್ಯಂ ಪರಮವ್ಯಯಂ, ಅವನನ್ನೇ ಪರಮಾತ್ಮನೆಂದು ತಿಳಿದುಕೋ. ನಿಯಾಮಕಂ ತದ್ದೇವಾನಾಂ ಮರ್ತ್ಯಾನಾಂ ಕಿಮತೋತ್ತಮಂ, ದೇವತೆಗಳಿಗೂ ನಿಯಾಮಕನಾಗಿದ್ದಾನ ಅಂದ್ರೆ ಇನ್ನು ಮನುಷ್ಯರಿಗಾಗಿದ್ದಾನ ಅಂತ ಏನ್ ಹೇಳ್ಬೇಕೆಲ್ಲ ಅದು. ಉತ್ತಮರಾದ ದೇವತೆಗಳಿಗೆ ನಿಯಾಮಕನಾಗಿದ್ದಾನೆ, ಮರ್ತರಿಗೆ ಆಗಿದ್ದಾನೆ ಅಂತ ಏನ್ ಹೇಳ್ಬೇಕು? ತತ್ಪ್ರಸಾದಂ ವಿನ ಜೀವೇ ಮಂತವ್ಯಾನ ಪ್ರವೃತ್ತಯ. ಬಹಳ ಚಂದ ಮಾತು. ಏನ್ ಮಾತು?
ಅವನ ಪ್ರಸಾದವಿಲ್ಲದೆ ನಮ್ಮಲ್ಲಿ ಯಾವ ಪ್ರವೃತ್ತಿಯೂ ಆಗುವುದಿಲ್ಲ. ಏನು? ಅವನ ಪ್ರಸಾದವಿಲ್ಲದೆ ನಮ್ಮಲ್ಲಿ ಯಾವ ಪ್ರವೃತ್ತಿಯೂ ಆಗುವುದಿಲ್ಲ. ಮರಿಬೇಡ್ರಿ, ಈ ಮಾತು ಒಂದ್ ಸ್ವಲ್ಪ ಅಂಡರ್ಲೈನ್ ಮಾಡಿಟ್ಕೊಳ್ರಿ. ಮಾಡಿಕೊಂಡ ಮೇಲೆ 2ನೇ ಪುಟದಲ್ಲಿ ಈಶಾವಾಸ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳುವಾಗಲೂ ತದಧೀನ ಪ್ರವೃತ್ತಿತ್ವ ತದೀಯಂ ಸರ್ವಮೇವ ಯತ್ ಅಂತ ಹೇಳಿದ್ದಾರೆ. ಇಲ್ಲೂ ಹೇಳ್ತಾರೆ ಅವನ ಅಧೀನ ಪ್ರವೃತ್ತಿ ಉಳ್ಳವರಾಗಿದ್ದೇವೆ ನಾವು ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ತತ್ಪ್ರಸಾದಂ ವಿನಾ ಜೀವೇ ಮಂತವ್ಯ ನ ಪ್ರವೃತ್ತಯ. ನಾನು ಕೈ ಎತ್ತೀನಿ, ಇಳಿಸ್ತೀನಿ, ಕಣ್ಪಳಕಿಸ್ತೀನಿ, ಉಸಿರಾಟ ಮಾಡ್ತೀನಿ, ಎಲ್ಲಾ ಪ್ರವೃತ್ತಿಗಳು ಭಗವಂತನ ಪ್ರಸಾದದಿಂದಾಗಿ. ಏನು? ಭಗವಂತನ ಪ್ರಸಾದದಿಂದಾಗಿ ಅಂದ್ರೆ ಪ್ರಸಾದ ಅಂದ್ರೆ ಅಲ್ಲ, ಸತ್ಯನಾರಾಯಣ ಪ್ರಸಾದ ಅಂದ್ರೆ ಶಿರಾ, ಗೋಡಂಬಿ ದ್ರಾಕ್ಷಿ, ಮತ್ತ ಅದು ಏಲಕ್ಕಿ, ಬೆಲ್ಲ, ಪಾವುಸೇರ, ಹಿಂಗ್ ಪ್ರಸಾದ. ಏನು ಪ್ರಸಾದ ಅಂದ್ರೆ ಏನು? ಸರಾಫರ್ ಪ್ರಸಾದ ಅಂದ್ರೆ ಏನು? ಮುರಳಿ ಪ್ರಸಾದ ಅಂದ್ರೆ ಏನು? ದೇವರ ಪ್ರಸಾದ ಅಂದ್ರೆ ಏನ್ ತಿಳ್ಕೊಬೇಕು ನಾವೀಗ? ಸುಮ್ಮನೆ ಏನೋ ಕೈಯಾಗ ಕೊಟ್ಟಿದ್ರು ಪ್ರಸಾದ ತಗೊಂಡ್ ಬಂದೀವಿ ನೋಡ್ರಿ. ಸರಾಫ್ ಅವರ ಪ್ರಸಾದ ಅನ್ನೋ ಶಬ್ದಕ್ಕೆ ಟೀಕಾಕೃತ್ಪಾದರು ಇಚ್ಛಾ ಅಂತ ಬರ್ದಾರ. ಇಚ್ಛೆ ಅಂತ ಬರ್ದಿದ್ದಾರೆ, ಬರ್ದಿಟ್ಕೊಳ್ರಿ. ದೇವರ ಪ್ರಸಾದ ಅಂದ್ರೆ ದೇವರ ಇಚ್ಛಾ. ಅವ ಇಚ್ಛಾ ಮಾಡಿದರೆ ನಿನ್ನಲ್ಲಿ ಪ್ರವೃತ್ತಿಗಳು ಉಂಟಾಗ್ತಾವ. ಅದರಿಂದ ಪ್ರಸಾದೋ ನಾಮ ಇಚ್ಛಾ ವಿಶೇಷ ಗುಣಾಂತರಂ ವಾ ಇತಿ ನ ಕಾಚಿತ್ ಕ್ಷತಿ. ಶ್ರೀಮನ್ ನ್ಯಾಯಸುಧೆಯಲ್ಲಿ ಹೇಳುವಾಗ ಪ್ರಸಾದ ಅಂದ್ರೆ ಇಚ್ಛಾ ಅಂತ ಆದ್ರೂ ಹೇಳ್ರಿ, ಬೇರೆ ಗುಣ ಅಂತೂ ಹೇಳ್ಬೋದು. ಅದೇನು ಇಚ್ಛಾದಿಂದ ಭಿನ್ನವಾದ ಪ್ರಸಾದ ಅಂತೂ ಹೇಳ್ರಿ, ಇಚ್ಛೆ ಅಂತ ಅವ್ರು ಹೇಳ್ರಿ, ಏನ್ ಸಮಸ್ಯೆ ಇಲ್ಲ ಅಂದ. ಅದರಿಂದ ಇಚ್ಛೆ ಇಲ್ಲದೆ ಏನೇನೇನು ಆಗುವುದಿಲ್ಲ. ಮುಂದ ಕಿಮು ಜೀವಸ್ಯ ತದ್ಭಾವನ ಮಂತವ್ಯ ಇತೀರ್ಯತೆ. ಅಲ್ರಿ, ಯಾರ ಅನುಗ್ರಹ ಇಲ್ಲದೆ ಈ ಜೀವ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಈ ಜೀವ ಬ್ರಹ್ಮ ಆಗ್ಲಿಕ್ಕೆ ಸಾಧ್ಯದನ? ಜೀವಸ್ಯ ತದ್ಭಾವ, ಈ ಜೀವ ಬ್ರಹ್ಮನಾಗ್ತಾನ ಅಂಬುದು ನ ಮಂತವ್ಯ ಅತ್ತಿ ಎಂದು ತಿಳಿಬಾರ್ದಂಗ. ಯಾರ ಅನುಗ್ರಹ ಇದ್ರೆ ನಮ್ ಕಾರ್ಯಕ್ರಮ ಆಗ್ತದೋ ಅಂಥ ಜ್ಞಾನ ದೇವರು ಅಂತ ಹೇಳ್ಕೊಂಡು ಕುತ್ಕೊಂಡ್ಬಿಟ್ರೆ ಹುಚ್ಚುಡು ಅಂತ ಕರೀತಾರೆ. ಏನು? ಹುಚ್ಚುಡು ಅಂತ ಕರೀತಾರೆ, ಅಷ್ಟ ಬೇರೆ ಏನ್ ಕರೆಯುವುದಿಲ್ಲ. ಇಲ್ಲಿಗೆ 2ನೇ ಖಂಡ ಮುಕ್ತಾಯವಾಯಿತು. 3ನೇ ಖಂಡದಲ್ಲಿ ಇದಕ್ಕೆ ಸಂಬಂಧಿಸಿದ ಒಂದು ಬ್ಯೂಟಿಫುಲ್ ಆದ ಕಥೆ, ಆಖ್ಯಾಯಿಕ. ಏನು? ಭಗವಂತನನ್ನ ನಾವು ತಿಳಿಯಲಾರೆವು ಅನ್ನುವುದನ್ನ ಒಂದು ಚಂದ ಕಥೆಯ ಮೂಲಕ ತಿಳಿಸ್ತಾರೆ. ಏನ್ರಿ ಉಪನಿಷತ್ ಎಷ್ಟು ಚಂದ ವ್ಯವಸ್ಥೆ ಮಾಡ್ಕೊಂಡದ ಅಂದ್ರೆ, ಮೊದಲು ರುದ್ರದೇವರು ಚತುರ್ಮುಖನನ್ನ ಕೂಡಿಸಿ ಮಾತನಾಡಿಸಿ ನಮ್ಮ ನಿಯಾಮಕ, ನಮ್ಮ ಪ್ರೇರಕ ಋಷಿಕೇಶ ಯಾರು ಅಂತ ಕೇಳಿ, ಭಗವಂತನೇ ಋಷಿಕೇಶ, ಭಗವಂತನೇ ಪ್ರೇರಕ, ನಿಯಾಮಕ ಅಂತೆಲ್ಲ ಹೇಳಿ ಅವನ ಬಗ್ಗೆ ನೀ ತಿಳ್ಕೊಂಡಿ ಅಂತ ಮಾತ್ರ ತಿಳಿಬೇಡ, ಅವನ್ ಏನ್ ಮಾಡಿದ್ರು ತಿಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಪ ಸ್ವಲ್ಪ ತಿಳ್ಕೊಂಡ್ರೆ ಸಾಕು ಅಂತ ಇಷ್ಟ ಹೇಳಿ, ಈ ವಿಷಯದಲ್ಲಿ ಭಗವಂತನು ನಮಗೆ ಅಜ್ಞಾತನಾಗ್ತಾನ, ತಿಳುವಳಿಕೆಗೆ ಬರೋದಿಲ್ಲ ಅಂಬೋದಕ್ಕೆ ಒಂದ್ ಕಥೆ ಹೇಳ್ತೀವಿ. ಆಖ್ಯಾಯಿಕ ಅಂದ್ರೆ ಕಥೆ. ಆಖ್ಯಾಯಿಕ ಏನಂತಾರ ನೋಡ್ರಿ, ವಾಕ್ಯ ತಗೊಳ್ರಿ. ಬ್ರಹ್ಮ 3ನೇ ಖಂಡ ಪ್ರಾರಂಭ, ಪೇಜ್ ನಂಬರ್ 12 ನಮ್ಮ ಪುಸ್ತಕದಾಗ 3ನೇ ಖಂಡ ಪ್ರಾರಂಭ ಆಯ್ತು. ಬ್ರಹ್ಮ ದೇವೇಭ್ಯೋ ವಿಜಿಜ್ಞೇ. ಬಹಳ ಚಂದದ ಏನದ ಅಂತಂತಂದ್ರೆ, ಒಮ್ಮೆ ಇಷ್ಟ ತಿಳ್ಕೊಳ್ರಿ, ನಾ ಇಷ್ಟ ಹೇಳಿ ಮುಗಿಸ್ಬಿಡ್ತೀನಿ. ಏನು ಅಂತಂತಂದ್ರ, ಬ್ರಹ್ಮ ದೇವೇಭ್ಯೋ ವಿಜಿಜ್ಞೇ, ದೇವತೆಗಳಿಗೂ ದೈತ್ಯರಿಗೂ ಒಮ್ಮೆ ಯುದ್ಧ ಆಯ್ತು. ನಿನ್ನೆ ಹೇಳಿದ್ನಲ್ಲ ಉಪನ್ಯಾಸದಾಗ, ಹಂಗಾಗ್ತಿರ್ತಾವ ಅವಾಗ ಅಂತ ತಿಳ್ಕೊಂಡ್ರಿ, ಗೊತ್ತಾತಿಲ್ಲ. ದೇವತೆಗಳಿಗೆ ದೈತ್ಯರ ಜೊತೆಗೆ ಯುದ್ಧವಾದಾಗ ಭಗವಂತ ದೇವತೆಗಳಲ್ಲಿ ಇದ್ದು ಯುದ್ಧವನ್ನ ಗೆಲ್ಲಿಸಿಕೊಟ್ಟ. ಬ್ರಹ್ಮ, ವಾಕ್ಯ ನೋಡ್ಕೊಳ್ರಿ, ಬ್ರಹ್ಮ ಭಗವಂತನು ದೇವೇಭ್ಯ ವಿಜಿಜ್ಞೆ, ದೇವತೆಗಳಲ್ಲಿ ಆವಿಷ್ಟನಾಗಿ ಅವರಿಗೆ ಜಯವನ್ನು ತಂದುಕೊಟ್ಟ. ತಸ್ಯ ಬ್ರಹ್ಮಣೋ ವಿಜಯೇ, ನಿಜವಾಗಲೂ ದೇವರು ತಮ್ಮಲ್ಲಿ ಆವೇಶಗೊಂಡು ಜಯವನ್ನ ತಂದು ಕೊಟ್ಟಿದ್ರೆ ದೇವತೆಗಳೇನ್ ಮಾಡಿದ್ರು? ಅಮಹಿ ಅಂತ ಅಹಂಕಾರ ಪಟ್ರು. ಏನ್ ಅಹಂಕಾರ ಪಟ್ರು? ತ ಐಕ್ಷಂತ ಅಸ್ಮಾಕಮೇವಾಯಂ ವಿಜಯ ಅಸ್ಮಾಕಮೇವಾಯಂ ಮಹಿಮೇತಿ. ಇದು ನಮ್ಮ ಮಹಿಮಾ, ಇದು ನಮ್ಮ ವಿಜಯ ಎಂದು ಭಾವಿಸಿದರು. ಒಂದು ಕೆಲಸ ಆದಾಗ ನಾವು ಅಹಂಕಾರಕ್ಕೆ ಒಳಗಾಗ್ತೀವಿ, ಇದು ನನ್ನಿಂದ ಆದದ್ದು ಎಂದು ತಿಳಿತೇವೆ. ಅದಕ್ಕಾಗಿ ದೃಷ್ಟ ಆ ಚಿಕ್ಕದಾದ ಒಂದು ಗೆಲುವು ನಮ್ಮಲ್ಲಿ ಅಹಂಕಾರವನ್ನ ಮೂಡಿಸದಿರಲಿ. ಈಗ ಭಗವಂತನು ಅನಂತನಾಗಿದ್ದಾನೆ ಎಂಬುದು
ಚತುರ್ಮುಖನಿಗೂ ಗೊತ್ತಾಗದೆ ಹೋದ್ರೆ, ಲಕ್ಷ್ಮೀದೇವಿಗೂ ಗೊತ್ತಾಗದೆ ಹೋದ್ರೆ ಇನ್ಯಾರಿಗೆ ಗೊತ್ತಾಗಬೇಕು ಅಂತ ಒಂದು ಚಾನ್ಸ್ ಅದ. ಏನ್ ಚಾನ್ಸ್ ಅದ ಅಂದ್ರೆ ಅವನಿಗೆ ಗೊತ್ತಾಗೋ ಚಾನ್ಸ್ ಒಂದದ. ಯಾರಿಗೆ ಗೊತ್ತಾಗೋ ಚಾನ್ಸ್ ಒಂದದ ಅಂದ್ರೆ ಭಗವಂತನಿಗೆ ನನ್ನ ಮಹಿಮಾ ಅನಂತವಿದೆ ಎಂದು ತಿಳಿಯುವ ಚಾನ್ಸಸ್ ಅದ. ಯಾಕೆ ಅಂದ್ರೆ ಅವನು ಅನಂತನಾದದ್ದರಿಂದ, ಅವನ ಜ್ಞಾನ ಅನಂತವಾದದ್ದರಿಂದ ಅವನ ಮಹಿಮೆ ಅನಂತವಾಗಿದೆ, ಪರಿಪೂರ್ಣವಾಗಿದೆ ಅಂತ ತಿಳಿದುಕೊಳ್ಳಿಕ್ ಅವನಿಗೊಂದು ಅವಕಾಶ. ಅವನು ಅದನ್ನ ವ್ಯಾಸ ರೂಪದಲ್ಲಿ ಗ್ರಂಥಗಳಲ್ಲಿ ನಮಗೆ ತಿಳಿಸಿಕೊಡ್ತಾನೆ. ನಾನು ಅನಂತನಿದ್ದೇನೆ ಅಂತನ್ನುವುದನ್ನ ತನ್ನ ಗ್ರಂಥಗಳ ಮೂಲಕ ತಿಳಿಸಿಕೊಡ್ತಾನೆ. ಸೊ ಭಗವಂತನ ಅನಂತತ್ವವು ಉಳಿದವರಿಗೆ ಗೊತ್ತಾಗದೇ ಇದ್ದರೂ ಭಗವಂತನಿಗೆ ಗೊತ್ತಾಗ್ತದೆ. ಆದ್ದರಿಂದಾಗಿ ನೋ ಪ್ರಾಬ್ಲಮ್, ಅನಂತತ್ವಕ್ಕೆ ಏನು ಸಮಸ್ಯೆ ಇಲ್ಲ. ಇಷ್ಟು ನನ್ನ ಅಭಿಪ್ರಾಯ. ಓಕೆ, ರೈಟ್. ಮುಂದೆ ನೋಡ್ರಿ. ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ. ಒಂದು ಸಣ್ಣ ಅಹಂಕಾರ ಎಲ್ಲಿಯೋ ನಮಗೆ, ಒಂದು ಸಣ್ಣ ವಿಜಯ ನಮಗೆಲ್ಲೋ ಅಹಂಕಾರವನ್ನ ತಂದು ಕೊಡ್ತದೆ. ಅದಕ್ಕೆ ತಸ್ಯ ಬ್ರಹ್ಮಣೋ ವಿಜಯ ದೇವ ಅಮಹಿ ಅಂತ ಯಾಕೆ ತಿಳಿಸ್ಲಿಕ್ಕೆ ಹೊರಟಾರ ಈ ಆಖ್ಯಾಯಿಕ ಅಂದ್ರ, ದೇವತೆಗಳೂ ಕೂಡ ತಾವು ಜಯ ಸಂಪಾದನೆ ಮಾಡಿದ್ದೇವೆ ಎಂದು ಅಹಂಕಾರಕ್ಕೆ ಬೀಳುವುದಾದರೆ ನಿಮ್ಮನ್ನು ನಾವು ಮಾತೇ ಆಡ್ಸಂಗಿಲ್ಲ ಅಂತಾರೆ. ನಿಮ್ಮನ್ನ ನಾವು ಮಾತೇ ಆಡ್ಸಂಗಿಲ್ಲ. ಫಸ್ಟ್ ಲಿಸ್ಟ್ನಾಗ ಹೆಸರು ಬಂತು, ಸೆಕೆಂಡ್ ಲಿಸ್ಟ್ನಾಗ ಹೆಸರು ಬಂತು, ಹುಡುಗರ್ದು ಕಾಲೇಜ್ ಸೀಟು ಅಂತ ಇರ್ತಾವ ನೋಡ್ರಿ, ಇಂಜಿನಿಯರಿಂಗ್ ಸೀಟು, ಮೆರಿಟ್ ಸೀಟು ಅಂತ ತಿಳ್ಕೊಂಡು ನಮ್ದು ಹೆಸರೇ ಬರ್ಲಿಲ್ರಿ, ಫಸ್ಟ್ ರೋಗು ಬರಲ್ಲ, ಸೆಕೆಂಡ್ ರೋಗ. ನಿನ್ನ ಅಡ್ಮಿಷನ್ನೇ ಮಾಡಿಸ್ಕೊಳಂಗಿಲ್ಲ ನಾವು, ನಿನ್ನ ಕಾಲೇಜಿಗೆ ನಾವು ಅಡ್ಮಿಷನ್ನೇ ಮಾಡಿಸ್ಕೊಳಂಗಿಲ್ಲ. ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಬಿಡು ನೀರು ಇಲ್ಲಂತ ಹೆಡ್ಡನ್ನ ನಮ್ ಶಾಲೆಯಾಗೆ ಕರ್ಕೊಳ್ಳೋದಿಲ್ಲ, ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಅಂತ. ನಮ್ ಪರಿಸ್ಥಿತಿ ಹಂಗದ. ಅದಕ್ಕೆ ಕರ್ಮ ಮಾಡಿದಾಗ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿಯ ಧಾಮ್ ಅಂತ ಹೇಳೋದು. ಬ್ರಹ್ಮಣೋ ದೇವ ತಸ್ಯ ಬ್ರಹ್ಮಣೋ ವಿಜಯೇ ದೇವ ಅಮಹಿ ಅಂತ. ಆ ಭಗವಂತನ ವಿಜಯಗೆ ದೇವತೆಗಳ ಅಹಂಕಾರಿಗಳಾದರು. ಯಾಕೆ ಅಹಂಕಾರ ಬಂತು ಅಂದ್ರೆ ಅಸುರಾವೇಶ ಆಗಿತ್ತು. ಅಸುರಾವೇಶ ಆದದ್ದಕ್ಕೆ ಅವರಿಗೆ ಅಹಂಕಾರ ಬಂತು. ಐಕ್ಷಂತ ಅಸ್ಮಾಕಮೇವಾಯಂ ವಿಜಯ, ಅಸ್ಮಾಕಮೇವಾಯಂ ಮಹಿಮಾ, ಇದು ನಮ್ದ ಮಹಿಮಾ, ಇದು ನಮ್ದೇ ಇದು ವಿಜಯ ಅಂತ ತಿಳ್ಕೊಂಡ್ರು. ತದ್ದೇಶಾಂ ವಿಜಗ್ರಹೋ. ಗೊತ್ತಾಯ್ತು, ಭಗವಂತ ಅಂದ ನೀವು ಅಹಂಕಾರ ಪಟ್ಟೀರಿ ಅಂತ ನನಗೆ ಗೊತ್ತಾಯ್ತು. ನಿಮಗೆ ಬಹಳೊತ್ತು ಅಹಂಕಾರ ಇಡ್ಲಿಕ್ಕೆ ಬಿಡಂಗಿಲ್ಲ ನಾನು. ಪ್ರಾಮಾಣಿಕನಾದ ಗುರು ಶಿಷ್ಯನಿಗೆ ಬಹಳ ಹೊತ್ತು ಅಜ್ಞಾನದಲ್ಲಿ ಇಡ್ಲಿಕ್ಕೆ ಇಂಟ್ರೆಸ್ಟ್ ಪಡೋದಿಲ್ರಿ. ಆ ಜನ್ಮ ಪೂರ್ತಿ ಹಿಂಗೆ ನನ್ನ ಕಡೆ ಪಾಠಕ್ಕೆ ಬರ್ಕೋತಿರ್ಲಿ ಅಂತ ಯಾರು ಅಂತಿರ್ತಾರ ನೋಡ್ರಿ, ಅವ್ರ ಹಂಗ ಪಾಠ ಹೇಳ್ತಿರ್ತಾರ. ಅವ್ರು ಗೊತ್ತಾಯ್ತಾ? ಒಬ್ರು ಶ್ರೀನಿವಾಸ್ ಒಬ್ರು ಲಾಯರ್ ಇದ್ರಂತ. ಒಂದ್ ಸಣ್ಣ ಕೇಸ್ರಿ, ಅದು 4 ವರ್ಷ ಓಡಿಸಿದ್ರಂತ. 4 ವರ್ಷ. ಒಂದ್ ದಿವ್ಸ ಊರಿಗೆ ಹೋಗ್ಬೇಕಾಗಿತ್ತು. ಅವ್ರ ಮಗ ಲಾಯರ್ ಇದ್ನಂತ. ಪಟ್ ಅಂತ ಕೇಸ್ ಮುಗಿಸ್ಬಿಟ್ನಂತ್ರಿ. ಮರುದಿವ್ಸಕ್ಕೆ ಕೇಸ್ ಮುಗಿಸ್ಬಿಟ್ನಂತ. ಅಪ್ಪ ಬಂದ್ ಹೇಳಿದಂತಪ್ಪ 4 ವರ್ಷ ಜಗ್ಗಿದ್ದಿಲ್ಲ ಮಹಾರಾಯ, ಒಂದ ದಿವ್ಸದಾಗ ಕೇಸ್ ಮುಗಿಸ್ಬಿಟ್ ನೋಡ್ ನಾನು ಅಂತ. ಅಯ್ಯೋ ಪೆದ್ದ ದಡ್ಡ ಅನ್ನೋದು ಯಾರು? ಆ ಕೇಸ್ ಯಾರ್ದಿತ್ತು ಅಂದ್ರೆ ಒಬ್ಬ ಗೌಳಿ ಕೇಸ್ ಇತ್ತಂತ್ರಿ, ಮನಿಗ್ ಹಾಲು ಹಾಕೋನ್ ಕೇಸ್. ಅವ್ನ್ 4 ವರ್ಷದಿಂದ ದಿವ್ಸ ಮನಿಗ್ ಹಾಲು ಹಾಕಿಸ್ತಿದ್ದಂತ್ರಿ ಅವ್ರ ಕಡೆ. ಕೇಸ್ ಒಟ್ಟ ಗೆಲ್ಸಿದ್ದಿಲ್ಲ ಅಂತ. ಹುಚ್ಚುಡು ಕೇಸ್ ಗೆಲ್ಸಿದ್ವಿ, ಹಾಲು ನಿಂತು ಹೋಯ್ತು. ಸೊ ವಿಚಾರ ಅದಕ್ಕೆ ಅವಸರ ಪಾಠ ಹೇಳ್ಕೊಟ್ಟು ಶಿಷ್ಯರಿಗೆ ಗುರುಗಳು ಮರುದಿವ್ಸದಿಂದ ಅವ್ರು ಖಾಲಿ ಕೊಡೋ ಹೋಗಿ ಆಗಬಾರ್ದು. ನೋಡಿ ಪಾಠ ಹೇಳ್ರಿ ಅಂತಲ್ಲ. ಪ್ರಾಮಾಣಿಕನಾದ ಗುರು ಶಿಷ್ಯನಿಗೆ ಎಂದು ಬಹಳ ಹೊತ್ತು ಅಜ್ಞಾನದಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ. ತಕ್ಷಣದಲ್ಲಿ ಹೇಳ್ಬೇಕು. ಭಗವಂತ ತಕ್ಷಣದಲ್ಲಿ ಸಂಕಲ್ಪ ಮಾಡಿದ. ಏನ್ ಸಂಕಲ್ಪ ಮಾಡಿದ? ಇವರಿಗೆ ಈ ದೇವತೆಗಳಿಗೆ ನಾನು ಅಹಂಕಾರವನ್ನು ಹೋಗಲಾಡಿಸಲೇಬೇಕು. ತೇಭ್ಯೋಹ ಪ್ರಾದುರ್ಬಭೂವ. ತಕ್ಷಣ ಅವರ ಮುಂದೆ ದೇವತೆಗಳಿಗೆ ತತ್ವವನ್ನ ಬೋಧಿಸುವುದಕ್ಕಾಗಿ ಭಗವಂತ ಪ್ರಾದುರ್ಭೂತನಾದ. ತನ್ನ ವ್ಯಜಾನತ ಕಿಮಿದಂ ಯಕ್ಷಮಿತಿ. ಏನಾಯಿತು ಅಂದ್ರೆ ಅವ ಯಕ್ಷನಾಗಿ ಬಂದ. ಯಕ್ಷ ಇಸ್ ಈಕ್ವಲ್ ಟು ಅನ್ನೋನ್ ಪರ್ಸನ್. ತನ್ನ ವ್ಯಜಾನಂತ ಕಿಮಿದಂ ಯಕ್ಷಮಿತಿ. ಭಾಷ್ಯದಲ್ಲಿ ಒಂದ್ ಸ್ವಲ್ಪ ಹೆಚ್ಚಿನ ವಿಷಯವನ್ನು ಹೇಳ್ಯಾರ, ಅದನ್ನ ಸ್ವಲ್ಪ ಇಲ್ಲೇ ಸೇರಿಸಿ ಹೇಳಿರ್ತೀನಿ. ಇದು ಯಕ್ಷನಾಗಿ ಭಗವಂತ ಬಂದ. ಯಕ್ಷನಾಗಿ ಭಗವಂತ ಬಂದ ಅಂದ್ರೆ ಅವರಿಗೆ ತಿಳಿಯದೇ ಇದ್ದಂತೆ, ನಾನು ಯಾರು ಅಂತ ಒಟ್ಟ ಗೊತ್ತಾಗದೇ ಇದ್ದಂತೆ ನೋಡಿಕೊಂಡು ಬಂದ. ಸರಿನಾ? ಬರುವ ಕಾಲದಲ್ಲಿ ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು, ಪಾರ್ವತೀ ದೇವಿ ಇವರು 3 ಜನರ ಸೇರಿಸಿಕೊಂಡು ಬಂದಿದ್ದಂತೆ. ಒಬ್ಬನೇ ಬಂದಿದ್ದಿಲ್ಲ. ಬಿಟ್ಟುಕೊಂಡು ಒಬ್ಬನೇ ಬಂದಿದ್ದಿಲ್ಲ. ಇದನ್ನು ಮುಂದೆ ಆಚಾರ್ಯರು
ಭಾಷ್ಯದಲ್ಲಿ ಹೇಳುವರಿದ್ದಾರೆ, ಅದಕ್ಕೆ ಅಡ್ವಾನ್ಸ್ ಆಗಿ ನಾನು ಹೇಳಿದ್ದೀನಿ. ಸೊ ಯಕ್ಷ ಬಂದಿದ್ದಾನೆ ಅಂದ್ರೆ ಅವನ ದೇಹದಲ್ಲಿ ಭಗವಂತನ ಆ ಯಕ್ಷನಲ್ಲಿ ಚತುರ್ಮುಖ ಬ್ರಹ್ಮ, ಪಾರ್ವತೀ ದೇವಿ, ರುದ್ರದೇವರು ಎಲ್ಲರೂ ಸೇರಿದ್ದಾರೆ. ಬಂದ್ ನಿಂತ್ಕೊಂಡ್ರು. ತೇಭ್ಯೋ ಪ್ರಾದುರ್ಬಭೂವ, ದೇವತೆಗಳಿಗೆ ತತ್ವವನ್ನ ಬೋಧಿಸಬೇಕು ಅನ್ನೋದಕ್ಕಾಗಿ ಪಾರ್ವತಿ ರುದ್ರದೇವರು ಚತುರ್ಮುಖದಿಂದ ಕೂಡಿಕೊಂಡು ಯಕ್ಷ ರೂಪದಿಂದ ಪ್ರಕಟನಾದ. ಬಾಗಲ್ದಾಗಿದ್ದರೆ ಬಂದ, ಬಾಗಿಲಿ ನಿಂತ್ಕೊಂಡ, ಅವ್ರೆಲ್ಲ ಒಳಗ ದೊಡ್ಡದು ಉತ್ಸವ ಮಾಡ್ಲಿಕ್ಕೆ ಹೊರಗೆ ಬನ್ನಿ ಅಂತ ದ್ವಾರಪಾಲಕರು ಬಂದ್ರು. ಯಾರೋ ಬಂದಾರ್ರಿ ಹೊರಗೆ, ಗೊತ್ತಾಗವಲ್ತಾಗಿದ್ ನಮ್ಗೆ ಅವ್ರು ಯಾರು ಅಂತ ತಿಳ್ಕೊಂಡು ಅವ್ರನ್ನ ಒಳಗ್ ಕರಿಬೇಕೋ ಬ್ಯಾಡೋ ತಿಳಿವಲ್ತಾಗಿದ್ದ. ಸರಳ ಇರ್ತದ ನೋಡ್ರಿ, ಯಾರೋ ಬಂದಿರ್ತಾರ, ಕರಿಬೇಕೋ ಬ್ಯಾಡೋ ಅಂತ ಹೇಳಿ. ಅದಕ್ಕೆ ತನ್ನವ್ಯಜಾನಂತ ಕಿಮಿದಂ ಯಕ್ಷಮಿತಿ, ಈ ಬಂದಿರುವಂತಹ ಅನ್ನೋನ್ ಪರ್ಸನ್ ಯಕ್ಷ ಯಾರಿವನು ಅದಕ್ಕೆ ಹೇಳಿದ್ರು. ಅವರೆಲ್ಲ ಕೂಡಿ ಒಂದು ನಿರ್ಧಾರ ಮಾಡಿದ್ರು. ತೇ ಅಗ್ನಿಮಬ್ರುವನ್, ವಾಕ್ಯ ನೋಡ್ರಿ, ಮೂರನೇ ಮಂತ್ರ. ತೇ ಅಗ್ನಿಮಬ್ರುವನ್ ಜಾತವೇದ ಏತದ್ ವಿಜಾನೀಹಿ ಕಿಮೇತದ್ಯಕ್ಷಮಿತಿ. ಏ ಅಗ್ನಿ, ಹೋಗಪ್ಪ ನೋಡ್ಕೊಂಬ ಹೋಗು, ಯಾರವ ಯಕ್ಷ ಅಂತ ತಿಳ್ಕೊಂಬ ಹೋಗು ಅಂತ ಹೇಳಿ ಎಲ್ಲಾ ದೇವತೆಗಳು ಅಗ್ನಿಯನ್ನ ಕೊಟ್ಟು ಕಳಿಸಿದರು. ತೇ ಅವರು ಅಗ್ನಿಂ ಅಗ್ನಿಯನ್ನು ಅಬ್ರುವನ್ ಹೇಳಿದರು, ಅಗ್ನಿಯನ್ನ ಕುರಿತು ಹೇಳಿದರು. ಏನಂತ? ಜಾತವೇದ, ಅಗ್ನಿಗೆ ಇನ್ನೊಂದು ಹೆಸರು ಜಾತವೇದ ಅಂತ ಸಂಬೋಧನ ಅದು. ಹೇ ಜಾತವೇದ, ಎಲೆ ಅಗ್ನಿಯೇ, ಕಿಮೇತದ್ ಯಕ್ಷಮಿತಿ ಏತದ್ ವಿಜಾನೀಹಿ, ಆ ಯಕ್ಷ ಯಾರು ಎಂಬುದಾಗಿ ತಿಳಿ ಅಂತ ಹೇಳಿದರು. ತಥೇತಿ ತದಭ್ಯದ್ರವತ್, ಎಸ್ ಸರ್ ಅಂತ ಹೋಗ್ಬಿಟ್ಟವ ಅಗ್ನಿ. ತದಭ್ಯದ್ರವತ್, ಆ ಯಕ್ಷನ ಕಡೆಗೆ ಹೋದ. ತಮಭ್ಯವದತ್ ಕೋಸೀತಿ, ಅಗ್ನಿ ಹೋಗಿ ನಿಂತುಕೊಂಡು ಈಗ ಅಗ್ನಿ ಪ್ರಶ್ನೆ ಮಾಡ್ಬೇಕ ಅವಂಗ, ಹೂ ಆರ್ ಯು ಅಂತ ತಿಳ್ಕೊಂಡು ಹೇಳಿ. ಏನಾಯ್ತು ಅಂದ್ರೆ ಸೀನ್ ಚೇಂಜ್ ಆಗ್ಬಿಡುತ್ತೆ ಅಲ್ಲಿ. ಯಕ್ಷ ಅಗ್ನಿಗೆ ಪ್ರಶ್ನೆ ಮಾಡಿದ, ಹೂ ಆರ್ ಯು ಅಂತ ಪ್ರಶ್ನೆ ಮಾಡಿಬಿಟ್ಟ. ಎಷ್ಟು ಮಿಸ್ಟೇಕ್ ನೋಡ್ರಿ, ಕಥೆ ಹೆಂಗ್ ತಿರುತ್ತದೆ ಅಂದ್ರೆ ಭಾರಿ ಇಂಟ್ರೆಸ್ಟಿಂಗ್ ಕಥೆ. ಯಕ್ಷನ ಭಗವಂತ ಬಂದ, ಅನ್ನೊಂದ್ ಪರ್ಸನ್ ಆದ, ಹೊರಗೆ ನಿಂತಿದ್ದ, ದೇವತೆಗಳ ಮಂಟಪದಲ್ಲಿ ಹೊರಗೆ ನಿಂತಿದ್ದ. ಹೇಳ್ ಕಳಿಸಿದ್ರು, ಅಗ್ನಿ ಹೋಗಿ ನೋಡ್ಕೊಂಬ ಅಂತ ತಿಳ್ಕೊಂಡು ಹೇಳು. ಅಗ್ನಿ ಬಂದ ಕೂಡ್ಲಿಗೆ ಏನ್ ಕೇಳ್ಬೇಕು? ಸ್ವಾಮಿ ತಾವ್ ಯಾರು ಅಂತ ಕೇಳ್ಬೇಕಲ್ಲ. ಅಗ್ನಿಯಿಂದ ಮಾತು ಬರುವಕ್ಕಿಂತ ಮೊದಲೇ ಯಕ್ಷ ಕೇಳ್ಬಿಟ್ಟ, ಹೂ ಆರ್ ಯು, ನೀ ಯಾರು ಅಂತ ಕೇಳ್ಬಿಟ್ಟ. ಏನ್ರಿ, ನಮಗ್ ಯಾರು ಒಬ್ರು ಕೇಳ್ಬೇಕ್ರಿ, ನೀವ್ ಯಾರು ಅಂತ ತಿಳ್ಕೊಂಡು ಹೇಳಿ. ಶ್ರೀನಿವಾಸ್, ನಾ ಹೆಂಗಿರ್ತದ ಕಾಲರ್ ಮ್ಯಾಲ್ ಮಾಡ್ಕೊಂಡು ನಾನಾ ಅದ್ ಶುರು ಮಾಡ್ತಾನಿವ. ಏನು ನಾನ್ ಶುರು ಮಾಡ್ಲಿಕ್ಕೆ ಏನದ ಕಥೆ ಇತ್ತು ನಾನಾ ಅಂದ. ಅವನು ಹಂಗೆ ಅಂದ್ರೆ ಅಗ್ನಿದೇವರು ಹಂಗೆ ಅಂದ್ರು. ತಮಭ್ಯವದತ್ ಕೋಸೀತಿ, ಆ ಅಗ್ನಿ ಯಕ್ಷನ ಎದುರಿಗೆ ಬಂದಾಗ ಯಕ್ಷನೇ ಪ್ರಶ್ನೆ ಕೇಳ್ತಾನ, ನೀ ಯಾರು ಅಗ್ನಿ ಅಂತ ಕೇಳ್ದ. ನೀ ಯಾರು ಅಂತ. ಏನ್ ಚಾನ್ಸ್ ರೀ ಉತ್ತರ ಹೇಳ್ಕೊಳ್ಳಿಕ್ಕೆ. ಏನ್ ಹೇಳ್ದ? ಅಗ್ನಿರ್ವಾ ಅಹಮಸ್ಮಿ ಇತ್ಯಬ್ರವೀ ಜಾತವೇದಾವ ಅಹಮಸ್ಮಿ, ನನ್ನ ಹೆಸರು ಅಗ್ನಿ ಎಂದು, ಜಾತವೇದ ಎಂದು ಅಂತ ಶುರು ಮಾಡಿದ ಅವ ಹೇಳ್ಕೊಳ್ಳಿಕ್ಕೆ. ದೇವ್ರ ಮುಂದೆ. ಯಾರ ಮುಂದಲ್ರಿ? ದೇವ್ರ ಮುಂದ್ರಿ. ನಿಮ್ದ ಎಲ್ಲಾ ಪಾಂಡಿತ್ಯ ದೇವ್ರ ಮುಂದೆ ತೋರಿಸ್ಬೇಡ, ಹೊತ್ತಿರ್ತಾರಲ್ಲ, ಹಂಗಾಕಿದಿಲ್ಲ ಅವ್ರು. ಪ್ರಭಾಕರ್ ಏನ್ ಅನ್ಕೊಂಡ? ಅಗ್ನಿರ್ವಾ ಅಹಮಸ್ಮಿ, ನಾ ಅಗ್ನಿ ಇದ್ದೀನಿ. ಅಬ್ರವಿ ಜಾತವೇದಾವ ಅಹಮಸ್ಮಿ, ನನಗೆ ಜಾತವೇದ ಅಂತ ಹೆಸರು, ನನಗೆ ಅಗ್ನಿ ಎಂದು ಹೆಸರು. ಪಾಲೂರವ್ರ ಯಾರ ಕೇಳಿದ ಸಾಕ್ರಿ, ಹಿಂಗ ಹೇಳ್ಕೊತಿರ್ತೀವಿ ನಾವು, ಬಾಯ್ ತೆಗೆದು ದಬ 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 ಹೇಳ್ಕೊಳ್ಳೋದು. ಪರಮಾತ್ಮ ಕೇಳ್ದ ಎನ್ ಕೇವರ, ತಸ್ಮಿನ್ ತ್ವಯಿ ಕಿಂ ಮೀರಿ ವಿತ್ಯಪಿ. ಹೌದಾ, ಬಹಳ ಸಂತೋಷ. ನಿನ್ನಲ್ಲಿ ಏನ್ ತಾಕತ್ತಿದೆ, ಏನ್ ಶಕ್ತಿ ಅದಪ್ಪ ನಿನಗ, ಹೇಳ ನೋಡಂತ ಅಂದ ಯಕ್ಷ. ಪರಮಾತ್ಮ ಅಗ್ನಿ ಕೇಳ್ದ, ನಿಂಗೇನ್ ಶಕ್ತಿ ಅದ? ಇದಂ ಸರ್ವಂ ದಹೇಯಂ ಇದಿದಂ ಪೃಥಿವ್ಯಾಮಿತಿ. ಮುಂದಿನ ಮಾತ್ರಿ ಅದು, ಏನ್ 5ನೇ ಮಾತು. ಈ ಜಗತ್ನೊಳಗೆ ಏನದ ಎಲ್ಲಾನು ಸುಟ್ಟು ಹಾಕ್ಬಿಡ್ತೀನಿ. ಏನ್ರಿ ವೆಂಕಟರಮಣ, ಅಗ್ನಿ ಏನಂದ? ಎಲ್ಲವನ್ನೂ ಸುಟ್ಟಾಕಿ ಬಿಡುತ್ತೇನೆ. ಪ್ರಭಾಕರ್, ಯಾರು ಹಿಂಗ್ ಕೇಳಿ ಹಿಂಗ್ ಹೇಳ್ಬಾರ್ದ್ರಿ ನಾವು. ಏನೋ ಅಂತ ಹಿಂಗ್ ಅನ್ಬೇಕ ಹೊರತಾಗಿ ಅನ್ಬಾರ್ದು. ಹಂಗ ಅಂದ್ಮೇಲೆ ಬೀಳ್ತಾ ಹೊರತಾ ಅಂತ ಅದಕ್ಕ. ರಘುತ್ತಮಮ್ಮ ಮುಂದ್ ಹೋಗ್ಲೇನ್ ಮಾಮ? ಸರಿ, ಮುಂದ ಏನಾಯ್ತು? ತಸ್ಮೈ ತೃಣಂ ನಿಧದೌ ಏತದ್ದಹೇತಿ. 6ನೇ ಮಂತ್ರದ ಕೊನೆ ಶಬ್ದ ತಸ್ಮೈ. ಅವನಿಗೆ ಅಂದ್ರೆ ಆ ಅಗ್ನಿಗೆ ಸುಡುವುದಕ್ಕಾಗಿ ತೃಣಂ ನಿಧದೌ, ಹುಲ್ಲು ಕಡ್ಡಿಯನ್ನ ಇಟ್ಟ. ಏತದ್ದಹೇತಿ, ಇದನ್ನ ಸುಡಪ್ಪಿ, ಪೃಥ್ವಿ ಒಳಗಿದ್ದನ್ನೆಲ್ಲ ಸುಡಬೇಡ, ಈ ಹುಲ್ಲು ಸುಡು ಸಾಕಂತ. ದೇವದಾನವರ ಯುದ್ಧವಾಯಿತು. ದೇವತೆಗಳು ಜಯ ಸಂಪಾದನೆ ಮಾಡಿದ್ರು, ಜಯಶೀಲರಾದರು. ಒಳಗೆ ಇದ್ದು ಭಗವಂತ ಜಯ ಕೊಟ್ಟಿದ್ದ. ಒಂದ್ ನೋಡ್ರಿ ಎಷ್ಟು ವಿಚಿತ್ರ. ದೈತ್ಯರ ಜೊತೆಗೆ ಯುದ್ಧ ಮಾಡಿ ಗೆದ್ದಿಲ್ಲ, ಸೋತ್ರು ದೇವತೆಗಳು. ಯಾಕಂದ್ರೆ ದೈತ್ಯಾವೇಶ ಆಗ್ಬಿಡುತ್ತವರಲ್ಲಿ. ಗೆದ್ರೂ ಕೂಡ ಸೋತಂತೆ ಲೆಕ್ಕ. ಅವರು ದೈತ್ಯರೇ ಗೆದ್ದು ಬಿಟ್ರು ಒಳಗಡೆಗೆ ಆವೇಶ ಮಾಡಿ.
ದೇವತೆಗಳಲ್ಲಿ ಒಳಗಡೆಗೆ ದೈತ್ಯರು ಆವಿಷ್ಟರಾಗಿ ಅಹಂಕಾರ ಧರಿಸಿಬಿಟ್ರು. ನಾವು ಗೆದ್ದೆವು ಅಂತ ತಿಳ್ಕೊಂಡು ಭಗವಂತಂದ ಗೆದ್ದು ಸೋತ್ರಲ್ರೋ ಅಂತ ಹೇಳಿ ಮತ್ತೆ ಬರ್ಬೇಕಾತ್ರಿ. ಬಹಳ ಆಶ್ಚರ್ಯ ಆಗ್ತದೆ. ಒಮ್ಮೆ ಅಷ್ಟು ಎತ್ತರಕ್ಕೆ ಏರಿದವ ಮತ್ತೆ ಇಳಿದು ಬರಬೇಕು ಅಂದ್ರೆ ಕಷ್ಟ ಇರ್ತಾರೆ. ಯಾವಾಗ ನೆನಪಿಟ್ಟುಕೊಳ್ಳಿ, ದೇವರು ಅಷ್ಟು ಎತ್ತರಕ್ಕೆ ಏರಿದವ ಇವ್ರ ಸಲ ಕೆಳಗಿಳಿದು ಬರ್ತಾನ್ರಿ. ಇದು ಜ್ಞಾನಿಯ ಲಕ್ಷಣ, ಇದು ಪರಿಪೂರ್ಣ ಲಕ್ಷಣ. ಇದು ನಾವು ಮ್ಯಾಲ ಹೋಗ್ಬಿಟ್ರೆ ಮುಗಿತು, ನಾವ್ ಯಾರ ತೊಳಗ ನಮ್ಗೆ ಸಂಬಂಧ. ದೇವರಂತ ದೇವ್ರು ಇಳಿದು ಬರ್ತಾನೆ ಕೆಳಗೆ. ಬಾ ಮಹಾರಾಣ ಏನಂತ ತಿಳ್ಕೊಂಡ್ರಿ. ಆದ್ದರಿಂದ ಏನಾಯ್ತು ಅಂತ ಕೇಳಿದ್ರೆ, ತಸ್ಮೈ ಬಂತು ಅಗ್ನಿ ಬಂದ ಕೂಡಲೇ ತನ್ನ ಮಹಿಮಾ ಹೇಳ್ಕೊಂಡೆ, ಹಿಂಗ ಹಂಗ ಅಂತ ತಿಳ್ಕೊಂಡ್ರೆ. ನೀನು ನೋಡಪ್ಪ ಪೃಥ್ವಿಯೊಳಗೆಲ್ಲ ಸುಡೋದು ಬೇಡ, ಇದೊಂದು ಹುಲ್ಲು ಸುಡು ಸಾಕು ನಮ್ಗೆ ಅಷ್ಟ. ಆನಂದ ಅವ್ರು ಏನು ಹುಲ್ಲು ಸುಡು. ತಸ್ಮೈ ತೃಣಂ ನಿದಲೌ ಏತದ್ದಹೇತಿ. 7ನೇ ಮಂತ್ರ ಏನಂತಾರ, ತದುಪಪ್ರೇಯಾಯ ಸರ್ವಜವೇನ. ಸಾರಿ, 6ನೇ ಮಂತ್ರದಾಗ ಅದ ತಸ್ಮೈ ತೃಣಂ ನಿದಲೌ ಏತದ್ದಹೇತಿ ತದುಪಪ್ರೇಯಾಯ ಸರ್ವಜವೇನ ತನ್ನ ಶಶಾಕ ದಗ್ಧುಂ. ಏನಂದ್ರು, ತನ್ನ ಎಲ್ಲಾ ವೇಗ ತದ್ ಉಪಪ್ರೇಯಾಯ ಸರ್ವಜವೇನ, ಅದನ್ನು ಸುಡಬೇಕು ಎನ್ನುವುದಕ್ಕೆ ತನ್ನ ಪೂರ್ಣ ತಾಕತ್ ಹಾಕಿದ್ನಂತೆ. ಅಲ್ರಿ, ಹುಲ್ಲು ಸುಡ್ಲಿಕ್ಕೆ ಅಗ್ನಿಗೆ ಎಷ್ಟೊತ್ತು, ಹಿಂಗೊಂದು ಹುಲ್ಲು ಕಡ್ಡಿ ಅಗ್ನಿಯೊಳಗೆ ಬಿಟ್ರೆ ಟಪ್ ಅಂತ ಹೋಗಿರ್ತದೆ, ಬಿಟ್ಟು ತೆಳಗಿಳಿದ್ರೆ ಸುಟ್ಟು ಹೋಗಿರ್ತದೆ. ಅಂಥದ್ದು ಭಗವಂತನು ಇಟ್ಟ ಹುಲ್ಲು ಕಡ್ಡಿಯನ್ನು ಸುಡಲಿಕ್ಕೆ ಅಗ್ನಿ ತನ್ನ ಎಲ್ಲಾ ವೇಗವನ್ನ ಹಾಕಿದ್ರು. ನ ಶಶಾಕ ದಗ್ಧುಂ, ಸುಡಲು ಆಗಲಿಲ್ಲ. ಖಲಾಸ್, ಮುಗಿದೋಯ್ತು. ತತ್ಸ ತತ ಏವ ನಿವವ್ರತೆ. ಅವ ಅಲ್ಲಿಂದಲ್ಲಿ ತಿರುಗಿ ಹೋದ, ರಿವರ್ಸ್ ಹೋತ್, ಗಾಡಿ ಹೋತ್. ನೈತ ದಶಕಂ ವಿಜ್ಞಾತುಂ ಯದೇತದ್ಯಕ್ಷಮಿತಿ. ಹೋಗಿ ಹೇಳ್ದ, ಸಾರಿ ನಂಗೆ ಅವ ಯಾರು ಯಕ್ಷ ಅಂತ ಗೊತ್ತಾಗ್ಲಿಲ್ಲ, ಐ ಆಮ್ ಸಾರಿ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟ. ಅಥವಾ ಯುಮಬ್ರುವನ್ ವಾಯವೇತದ್ವಿಜಾನೀಹಿ ಕಿಮೇತದ್ಯಕ್ಷಮಿತಿ. ನೆಕ್ಸ್ಟ್ ಯಾರು ಹೇಳಿದ್ರು, ವಾಯುದೇವರಿಗೆ. ಯಾವ ವಾಯುದೇವರು? ನಾಸಿಕ್ಯವಾಯು, ಮುಖ್ಯ ಪ್ರಾಣದೇವರಲ್ಲ, ಬರ್ಕೊಳ್ರಿ. ವಾಯು ಅನ್ನೋ ಶಬ್ದದ ಕೆಳಗೆ ಅಂಡರ್ಲೈನ್ ಮಾಡಿ ನಾಸಿಕ್ಯವಾಯು ಬರ್ಕೊಳ್ರಿ. ಆಚಾರ ಭಾಷ್ಯದಲ್ಲಿ ಆ ಮಾತು ಬರೀತಾರೆ. ಯಾಕಂದ್ರೆ ಪರಶುಕ್ಲತ್ರಯರಲ್ಲಿ ಒಬ್ಬರಾದ ವಾಯುದೇವರಿಗೆ ಅಹಂಕಾರ ಅಜ್ಞಾನ ಇಲ್ಲ, ಆದ್ರಿಂದ ಅವರಲ್ಲಿ ತಗೊಳ್ಬಾರ್ದು. ಸರಿ ಆಯ್ತಾ ವಿಷಯ? ಹಾ, ಏನಾತ್ರಪ್ಪ, ಯಾರು ಬಂದ್ರು? ಭಾರಿ ಬಂತು, ಮಜಾ ಬಂತು. ಈಗ ನಾಸಿಕ್ಯವಾಯು ಬಂದ್ರು. ವಾಯವೇತದ್ವಿಜಾನೀಹಿ ಕಿಮೇತದ್ಯಕ್ಷಮಿತಿ. ಹೋಗಪ್ಪ ನೋಡ್ಕೊಂಬ ಹೋಗಿ ಯಾರವ ಯಕ್ಷ ಅಂತ ತಿಳ್ಕೊಂಡು ಅಂತ. ತಥೇತಿ ತದಭ್ಯದ್ರವತ್. ಅದೇ ಪ್ರಕಾರ ನಾಸಿಕ್ಯವಾಯುಗಳು ಬಂದು ಕೂಡ್ಲೆ ಮತ್ ಯಥಾ ಪ್ರಕಾರ ಯಕ್ಷ ಪ್ರಶ್ನೆ ಮಾಡಿದ. ತಮಭ್ಯವದತ್ಕೋಸೀತಿ, ಯಾರಪ್ಪ ನೀವು ಅಂತ ಕೇಳ್ಬಿಟ್ಟ ಪರಮಾತ್ಮ. ವಾಯುರ್ವಾ ಅಹಮಸ್ಮೀತ್ಯಬ್ರವೀತ್ ಜಾತ ವೇದಾವ ಮಾತರಿಶ್ವಾವ ಅಹಮಸ್ಮಿ. ನನ್ನ ಹೆಸರು ವಾಯು, ನಾನು ಮಾತರಿಶ್ವ ಅಂತಿದ್ದವನು. ಹೋ ಹೋ ಹೋ, ವೆರಿ ಗುಡ್. ತಸ್ಮಿನ್ ತ್ವಯಿ ಕಿಂ ವೀರ್ಯಮಿತ್ಯಪಿ. ನಿನ್ನಲ್ಲಿ ಏನ್ ತಾಕತ್ತದ ಏನ್ರಿ? ಆನಂದ್ ಅವರ ಸೇಮ್ ಪ್ರಶ್ನೆ, ಪ್ಯಾಟರ್ನ್, ವ್ಯಕ್ತಿ ಚೇಂಜ್ ಅಷ್ಟ, ಸೇಮ್ ಸಿಲೆಬಸ್, ಬೇರೆ ಏನಿಲ್ಲ. ಇದಂ ಸರ್ವಂ ಆದದೀಯಂ ಇದಿದಂ ಪೃಥಿವ್ಯಾಮಿತಿ. ಸ್ವಾಮಿ, ಈ ಭೂಮಿಯೊಳಗೆ ಏನೇನದ ಎಲ್ಲ ಹಾರಿಸಿ ಹೋಗಿದ್ ಬಿಡ್ತೀನಿ ಅಂದ. ಏನಪ್ಪಿ ಅಂದ್ರು ಪರಮಾತ್ಮ. ಶ್ರೀನಿವಾಸ್ ಏನಂದ್ರು, ಏನಲ್ಲಿಗೆ ತೀಪಿ, ಈ ಭೂಮಿಯೊಳಗಿದ್ದದಿಲ್ಲ ಹಾರಿ ಹೋಗ್ಬಿಡ್ತದ ಅಂದ್ರು. ಹೋ 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 ಹೋ, ನೀನು ಭೂಮಿಯಲ್ಲಿ ಇದ್ದದ್ದನ್ನು ಎಲ್ಲವನ್ನೂ ಹಾರಿಸಿ ಹಾರಿಸಿ ಹಾಕುತ್ತೀಯೋ. ತಸ್ಮೈ ತ್ರಿಡಂ ನಿಧಧೌ ಏತದ್ದಾದದ ಸ್ವೇತಿ. ಈ ಹುಲ್ಲು ಕಡ್ಡಿಯನ್ನ ಹಾರಿಸಪ್ಪ ಸಾಕು, ಮತ್ತೇನು ಬೇಡ ಅಂದ್ರು. ತದುಪಪ್ರೇಯಾಯ ಸರ್ವಜವೇನ ತನ್ನ ಶಶಾಕ ಆಧಾತುಂ. ಆ ವಾಯು, ನಾಸಿಕ್ಯವಾಯು, ಹುಲ್ಲನ್ನ ದೂರ ಸರಿಸಲು ತನ್ನೆಲ್ಲ ವೇಗದಿಂದ ಏನ್ ಪರಿಸ್ಥಿತಿ ಎಲ್ಲದ. ಕೆಲವರು ಆಚಾರು ಪಾಪ ಮಡಿಲಿ ಕೂತಾಗ ದಾರದ್ದು ಬಂದ್ಬಿಟ್ಟಿರ್ತಾರೆ, ಅವ್ರ ಕಡೆಗೆ ಬಂದ್ಬಿಟ್ಟಿರ್ತದ. ಮುರಳೀಧರ್ ಸರಾಫ್ ಅವರು ಮಡಿಲಿ ಕೂತಾಗನ ದಾರದ ತುಂಡು ಎಲ್ಲಿಂದೋ ಒಂದ್ ಬಂದ್ಬಿಟ್ಟಿರ್ತದೆ. ಅದು ಆಚಾರದ ಇರ್ತದೆ, ಗೊತ್ತಿಲ್ಲ, ಅದು ಹೋತ್ರ ಕಡಿಸಾಗ ಬಿದ್ದಿರ್ತದೆ. ಅವ್ರೇನ್ ತಿಳ್ಕೊತಾರ, ಅದು ಮೈಲ್ಗಿ ದಾರ ಅಂತ ತಿಳ್ಕೊಂಡು ಅದನ್ನ ಉಫ್ ಅಂತಾರ. ಅದು ಹಿಂಗ್ ಹೋಗಿ ಹಿಂಗೆ ಬರ್ತದ. ಪ್ರಭಾಕರ್ ನೆನಪಾಯ್ತಾ ಏನಂತ ಹೇಳಿದ್ದು, ಅದಕ್ಕೆ ಹಿಂಗೆ ಬರ್ತದ. ಮತ್ತೆ ಈ ವಾಯುದೇವ್ರು ಏನ್ ಪ್ರಯತ್ನ ಮಾಡಿದ್ರು, ನಾಸಿಕ್ಯ ವಾಯುದೇವ್ರು ಏನ್ ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ಸ ತಥೇವ ನಿವವ್ರತೆ. ಅಲ್ಲಿಂದಲೇ ಬ್ಯಾಕ್ ಟು ಪೆವಿಲಿಯನ್ ಹೊರಟು ಬಿಟ್ರು. ಹೋದ್ರು, ಬ್ಯಾಟ್ ಹಿಡಿದ್ರು, LBW ಆಗಿ ಬಂದೇ ಬಿಟ್ರು ಅಂತ ಇರ್ತಾರಲ್ಲ. ಇಷ್ಟೇ ವಿಷಯ. ಕ್ರಿಕೆಟ್ ಪ್ರಕಾರ ಹೇಳಬೇಕು ನಿಮಗ ಅಂತಂದ್ರ ಏನ್ ಸಿಂಪಲ್ ಮ್ಯಾಟರ್ ಏನಿಲ್ಲ.
ಅಲ್ಲಿ ಹೋದ್ರು ಮೇಲೆ ನಿಂತ್ಕೊಂಡ್ರು, ಬ್ಯಾಟ್ ಹಿಡಿದ್ರು, LBW ಅಂತ ಅನೌನ್ಸ್ ಆಯ್ತು, ಬಂದ್ಬಿಟ್ರು ನಮಗೆ ಅಷ್ಟೇ ಕೆಲಸ. ಹಾ ಸ ತಥೈವ ನಿವವ್ರತೆ ನೈತದಶಕಂ ವಿಜ್ಞಾತುಂ ಯದೇತದ್ಯಕ್ಷಮಿತಿ. ರೈಟ್, ಮುಂದೇನಾಯ್ತು ಬಹಳ ಸ್ವಾರಸ್ಯ ಕೇಳ್ರಿ ಮುಂದಿಂದು. ಅಥ ಇಂದ್ರಮಬ್ರುವನ್, ನೆಕ್ಸ್ಟ್ ಯಾರಪ್ಪ ಅಂತ ಕೇಳಿದ್ರೆ ಇಂದ್ರನಿಗೆ ಹೇಳಿದರು. ಈ ಸಣ್ಣವ್ರ ಬೇಡ, ನೀನು ಅವ್ರ ಕಳ್ಸೋದು ಬೇಡ ಬೇಡ, ಸೀದಾ ಯಮದೇವ್ರಿಗೆ ಇದು ಇಂದ್ರದೇವ್ರಿಗೆ ಹೇಳ್ಬೋಣ ಅಂತ. ಇಂದ್ರಮಬ್ರುವನ್, ಮಘವನ್ ಅನ್ನೋ ಶಬ್ದ ಇಂದ್ರದೇವರು ಅಂತ ಅರ್ಥ. ಬರ್ಕೊಂಡಿಟ್ಕೊಳ್ರಿ, ಯಾವ ಶಬ್ದ ತಿಳಿಯಂಗಿಲ್ಲ ಅದು ಬರ್ಕೋಬೇಕು. ಮಘವನ್ ಅಂದ್ರೆ ಇಂದ್ರ, ಮಘವನ್ ಇಂದ್ರದೇವರು. ಏನಂದ್ರೆ ಇಂದ್ರದೇವರಿಗೆಲ್ಲಾರು ಏತದ್ವಿಜಾನೀಹಿ ಕಿಮೇತದ್ಯಕ್ಷಮಿತಿ, ಓ ಇಂದ್ರದೇವ, ದೇವತೆಗಳೆಲ್ಲ ಕೇಳ್ಕೊಂಡ್ರು, ನೀವೇ ಹೋಗ್ರಿ ಈ ಯಕ್ಷ ಯಾರು ಎಂದು ತಿಳಿದುಕೊಂಡು ಬರ್ರಿ. ತಥೇತಿ ಆಗಲಿ ಎಂದು ಅಭ್ಯದ್ರವನ್, ಹಾಗೆ ಬಂದ್ರು. ಬಹಳ ಸ್ವಾರಸ್ಯ ಏನು ಅಂದ್ರೆ ತಸ್ಮಾತ್ ತಿರೋದಧೆ, ಇಂದ್ರದೇವರು ಬಂದು ಕೂಡ್ಲೆ ಯಕ್ಷ ತಿರೋಧಾನಗೊಂಡು ಬಿಟ್ಟ. ಬಂದ ಕೂಡ್ಲೆ ಯಕ್ಷ ಅಲ್ಲಿಂದ ಅದೃಶ್ಯ ಆಗ್ಬಿಟ್ಟ, ಮುಗಿದೇ ಹೊತ್ತು. ಇಂದ್ರ ಬಂದು ಕೂಡ್ಲೆ ತಿರೋಧಾನಗೊಂಡ, ಇಂದ್ರನ ಕಣ್ಣಿಗೆ ಬೀಳದೆ ಹೋಗಿಬಿಟ್ಟ ಯಕ್ಷ. ಯಾಕಂತ ಪ್ರಶ್ನೆ, ಯಾಕ್ರಿ ಆಚಾರ ಅಂತ. ಈ ಹಿಂದಿನ ದೇವತೆಗಳಿಗಿಂತಲೂ ಇಂದ್ರ ಬುದ್ಧಿವಂತನಿದ್ದಾನೆ. ನಾನವನಿಗೆ ಇದೇ ಪ್ರಶ್ನೆ ಮಾಡಿದ್ರೆ ನೀನ್ ಯಾರು ಅಂತ ಅನ್ನೋದಕ್ಕೆ ಅವ ತನ್ನ ಹೆಸರು ಹೇಳೋದಿಲ್ಲ, ನೀನ್ ಯಾರು ಅಂತ ನನಗೆ ಕೇಳ್ತಾನ. ಆದ್ದರಿಂದಾಗಿ ನಾನು ಇಲ್ಲಿ ಇರಬಾರದು ಅಂತ ತಿಳಿದುಕೊಂಡು ಭಗವಂತ ಅದೃಶ್ಯನಾಗಿ ಬಿಟ್ಟ. ಏನ್ ಬ್ಯೂಟಿಫುಲ್ ಅಲ್ಲ, ಎಷ್ಟು ಚಂದ ಅಂದ್ರ ಆ ಪ್ರಮೇಯಗಳ ನಿರೂಪಣಾ ಮಾಡೋ ಶೈಲಿ ನೋಡ್ರಿ ಉಪನಿಷತ್ತುಗಳದ್ದು. ಮತ್ತ ಅಲ್ಲಿ ಯಾರಿದ್ರು, ಅವ ಹೋಗ್ಬಿಟ್ಟ. ಆ ಜಗಕ್ಕೆ ಯಾರಿದ್ರು ಅಂದ್ರೆ ಸತಸ್ಮಿನ್ನೇವ ಆಕಾಶೆ ಸ್ತ್ರೀಯಮ ಜಗಾಮ, ಅಲ್ಲೊಂದು ಹೆಣ್ಣು ನಿಂತಿತ್ತು. ಹೇಳಿದ್ನಲ್ಲ ಆಗಲೇ, ಪಾರ್ವತಿ ಪರಮೇಶ್ವರ ಬ್ರಹ್ಮ ಬಂದಿದ್ರು ಅಂತ ತಿಳ್ಕೊಂಡು, ಅದಕ್ಕೆ ಅವ ಹೋದ್ಮೇಲೆ ಅಕ್ಕಿ ಉಳ್ಕೊಂಡಿದ್ರಿ, ಪಾರ್ವತಿ ಉಳ್ಕೊಂಡಿದ್ಲು. ಬಹುಶೋಭಮಾನಾಂ ಉಮಾಂ ಹೈಮವತೀಂ ತಾಂ ಹೋವಾಚ ಕಿಮೇತದ್ಯಕ್ಷಮಿತಿ. ಕೊನೆ ಮಂತ್ರ 12ನೇ ಮಂತ್ರ. ಸ ತಸ್ಮಿನ್ನೇವ ಆಕಾಶೆ, ಆ ಆಕಾಶ ಅಂದ್ರ ಪ್ರದೇಶ, ಸ್ಥಳ, ಅದೇ ಸ್ಥಳದಲ್ಲಿ ಸ್ತ್ರೀಯಂ ಆ ಜಗಾಮ, ಒಬ್ಬ ಸ್ತ್ರೀಯನ್ನ ಕಂಡಿದ್ದಾರೆ. ಅಂದ್ರ ಇಂದ್ರದೇವರಿಗೆ ತಾನು ಯಾರು ಅಂತ ತಿಳಿಸುವುದಕ್ಕೆ ಒಬ್ಬ ಹೆಣ್ಮಗ ನಿಲ್ಲಿಸಿ ಹೋಗ್ಬಿಟ್ಟ ಯಕ್ಷ. ಯಾರವರು ಅಂತ ಕೇಳಿದ್ರೆ ಬಹುಶೋಭಮಾನಾಂ ಉಮಾಂ, ಫಳ 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 ಹೊಳಿತಿದ್ಲು ಅಂದ್ರೆ ಉಮಾಂ ಹೈಮವತೀಂ, ಹಿಮಾಲಯದ ಮಗಳಾದ ಪರ್ವತ ರಾಜಕುಮಾರಿಯಾದ ಪಾರ್ವತಿ ಉಮಾದೇವಿ ಇದ್ಲು. ಇಂದ್ರದೇವರು ಅವಳಲ್ಲಿ ಬಂದು ಕಿಮೇತದ್ಯಕ್ಷಮಿತಿ, ಈ ಯಕ್ಷ ಯಾರಮ್ಮ ಅಂತ ಕೇಳ್ಕೊಂಡು. ಇಲ್ಲಿಗೆ 3ನೇ ಖಂಡ ಮಂತ್ರ ಮುಕ್ತಾಯವಾಯಿತು. ಬಂದು ಇಂದ್ರದೇವರು ಬಂದು ಕೂಡ್ಲೆ ಅಲ್ಲಿಂದ ಅವರು ಅದೃಶ್ಯರಾಗಿ ಹೋಗ್ಬಿಟ್ರು. ಹೋದ ಕೂಡ್ಲೆ ಅಲ್ಲಿ ಬಂದವರು ಯಾರು ಅಂದ್ರೆ ಪಾರ್ವತೀ ದೇವಿ ಹೇಳಿದ್ರು. ಯಾಕೆ ಅಂದ್ರೆ ಸುಮ್ಮನೆ ಗೊತ್ತಿರ್ಲಿ, ಪಾರ್ವತೀ ದೇವಿಯು ಇಂದ್ರದೇವರಿಗೆ ನಿಯತ ಗುರು, ಅವರು ಪಾಠ ಹೇಳಬೇಕು. ಅದಕ್ಕೆ ದೇವ್ರು ಎಷ್ಟು ವ್ಯವಸ್ಥೆ ಮಾಡಿದ ಅಂದ್ರೆ ಪಾಠ ನಿಮ್ ಗುರುಗಳೇ ನಿನಗೆ ಪಾಠ ಹೇಳಿ ಅಲ್ರಿ, ನೀ ಹೇಳ್ಬಾರ್ದು. ನಾ ಹೇಳ್ತೀನಿ, ನಾನು ಬ್ರಹ್ಮದೇವರು ವಾಯುದೇವರು ಎಲ್ಲರಿಗೂ ಪಾಠ ಹೇಳ್ತೀವಿ, ಹೇಳಂಗಿಲ್ಲ ಅಲ್ಲ. ಬಟ್ ಈಗ ನೀ ನನ್ನ ಕಡೆಯಿಂದ ಪಾಠ ಕೇಳೋ ಸ್ಟೇಜ್ನಾಗಿಲ್ಲ. ಯಾಕಂದ್ರೆ ಅಸುರಾವೇಶದ, ಯಾವಾಗ ಇಂದ್ರಾದಿ ದೇವತೆಗಳಲ್ಲಿ ಅಸುರಾವೇಶ ಉಂಟು ಆಗ ಭಗವಂತ ಅವರಿಗೆ ಪಾಠ ಹೇಳುವುದಿಲ್ಲ. ಅವ್ರ ನಿಯತ ಗುರುಗಳು ಅವ್ರನ್ನ 2 ಛೈ ಅನಿಸಿ ಪಾಠ ಹೇಳ್ತಿರ್ತಾರೆ. ಅದಕ್ಕೆ ಪಾರ್ವತೀ ದೇವಿ ಬಂದು ನಿಂತ್ಕೊಂಡ್ಲು, ಪಾಠ ಹೇಳಿದ್ದು ಅಂತ ಹೇಳ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.